So, hi all. So, this is the last presentation session with respect to process scheduling. Process scheduling is the last presentation session. Last two presentation session that was with respect to problems. So, process scheduling algorithms problems related to last two presentation session discuss madudvi. It is very much important from exam point of view. ಸೊ ಅಲ್ಲಿ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಯಾವ ರೀತಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಗಾರಿದಮ್ ಯೂಸ್ ಮಾಡಿ ಶೆಡ್ಯೂಲಿಂಗ್ ಮಾಡೋದು, ಶಾರ್ಟೆಸ್ಟ್ ಜಾಬ್ ಫಸ್ಟ್ ಯೂಸ್ ಮಾಡಿ ಯಾವ ರೀತಿ ಶೆಡ್ಯೂಲಿಂಗ್ ಮಾಡೋದು, ನೆಕ್ಸ್ಟ್ ಪ್ರಿಯಾರಿಟಿ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಯೂಸ್ ಮಾಡಿ ಯಾವ ರೀತಿ ಶೆಡ್ಯೂಲಿಂಗ್ ಮಾಡೋದು, ರೌಂಡ್ ರಾಬಿನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ನ ಯಾವ ರೀತಿ ಯೂಸ್ ಮಾಡೋದು, ಜೊತೆಗೆ ನಿಮ್ದು ಶಾರ್ಟೆಸ್ಟ್ ಜಾಬ್ ಫಸ್ಟ್ ಪ್ರಿಯಾರಿಟಿ ಶೆಡ್ಯೂಲಿಂಗ್ ಅಲ್ಲೆಲ್ಲ ಪ್ರಿಯಂಪ್ಷನ್ ನಾನ್ ಪ್ರಿಯಂಪ್ಷನ್ ಯಾವ ರೀತಿ ಆಗುತ್ತೆ ಅಷ್ಟು ಡೀಟೇಲ್ಸ್ ನಾವು ಲಾಸ್ಟ್ ಟೂ ಪ್ರೆಸೆಂಟೇಷನ್ ಸೆಷನ್ ಅಲ್ಲಿ ವಿತ್ ದ ಹೆಲ್ಪ್ ಆಫ್ ಪ್ರಾಬ್ಲಮ್ಸ್ ವಿ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ಸ್. So in this particular presentation session we shall try to cover the remaining scheduling algorithms. These are not that much important as compared to the previous scheduling algorithms, but you should be familiar with all these scheduling algorithms. It might also be asked from exam point of view. The first scheduling algorithms we will see in this particular session is multi-level queue scheduling andreno. As the name itself suggests, so yav riti work aagta ittu nim program CPU ಗೆ ಯಾವ್ದಾದ್ರು ಒಂದು ಪ್ರೋಸೆಸ್ ನ ಅಲೋಕೇಟ್ ಮಾಡಬೇಕು ಅಂದ್ರೆ ರೆಡಿ ಕ್ಯೂ ಅಲ್ಲಿ ಪ್ರೋಸೆಸಸ್ ವೇಟ್ ಮಾಡ್ತಾ ಇತ್ತು. ಸೊ ಯಾವೆಲ್ಲ ಪ್ರೋಸೆಸಸ್ ಸಿಸ್ಟಮ್ ಗೆ ಎಂಟರ್ ಆಗ್ತವೆ ಅದು ಜಾಬ್ ಕ್ಯೂ ಅಲ್ಲಿ ಇರ್ತವೆ. ಯಾವೆಲ್ಲ ಪ್ರೋಸೆಸಸ್ ಮೇನ್ ಮೆಮೊರಿಲಿ CPU ಗೋಸ್ಕರ ವೇಟ್ ಮಾಡ್ತಿರ್ತವೆ ಅವು ರೆಡಿ ಕ್ಯೂ ಅಲ್ಲಿ ಇರ್ತವೆ. ಸೊ CPU ಫ್ರೀ ಆದಂಗೆ ನಾನು ರೆಡಿ ಕ್ಯೂ ಇಂದ ಪ್ರೋಸೆಸ್ ನ ಪಿಕ್ ಮಾಡಿ CPU ಗೆ ಅಲೋಕೇಟ್ ಮಾಡ್ತಾ ಇದ್ದೆ. ಬಟ್ ನಾನು ರೆಡಿ ಕ್ಯೂ ಇಂದ ಪ್ರೋಸೆಸ್ ನ ಪಿಕ್ ಮಾಡಿ CPU ಗೆ ಅಲೋಕೇಟ್ ಮಾಡಬೇಕಾದ್ರೆ ಐ ವಾಸ್ ಯೂಸಿಂಗ್ ಸಮ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್. ಬೇಸ್ಡ್ ಆನ್ ಸಮ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಐ ವಾಸ್ ಪಿಕಿಂಗ್ ದ ಪ್ರೋಸೆಸಸ್ ಫ್ರಮ್ ದ ರೆಡಿ ಕ್ಯೂ ಅಂಡ್ ಅಲೋಕೇಟಿಂಗ್ ಇಟ್ ಟು ದ CPU. ರೆಡಿ ಕ್ಯೂ ಇಂದ ಪ್ರೋಸೆಸಸ್ ನ ಪಿಕ್ ಮಾಡಿ ಕೆಲವೊಂದು ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಬೇಸಿಸ್ ಮೇಲೆ CPU ಗೆ ಆ ಪರ್ಟಿಕ್ಯುಲರ್ ಪ್ರೋಸೆಸ್ ನ ಅಲೋಕೇಟ್ ಮಾಡ್ತಾ ಇದೆ. ಇಲ್ಲಿ ಫಸ್ಟ್ ಟಾಪಿಕ್ ಏನ್ ಡಿಸ್ಕಸ್ ಮಾಡುತ್ತೆ ಅಂದ್ರೆ ಮಲ್ಟಿ ಲೆವೆಲ್ ಕ್ಯೂ ಶೆಡ್ಯೂಲಿಂಗ್ ಅಂದ್ರೆ ಏನು ಅಂತ ಹೇಳ್ಕೊಡುತ್ತೆ. ವಾಟ್ ಯು ಮೀನ್ ಬೈ ಮಲ್ಟಿ ಲೆವೆಲ್ ಕ್ಯೂ ಶೆಡ್ಯೂಲಿಂಗ್ ಅಂದ್ರೆ ನಿಮ್ದು ರೆಡಿ ಕ್ಯೂ ಏನಿದೆ ಅದನ್ನೇ ಮಲ್ಟಿಪಲ್ ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಮಾಡ್ಕೋತಾರೆ. ಅದು ಯಾವ ರೀತಿ ಸ್ಪ್ಲಿಟ್ ಮಾಡ್ತಾರೆ ಅಂತ ಇನ್ ಡೀಟೇಲ್ ಆ ಪರ್ಟಿಕ್ಯುಲರ್ ಟಾಪಿಕ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೇನೆ. And the next topic is multi-level feedback queue scheduling. So we'll be providing some feedback and there will be some adjustments. Feedback kottadmele ಏನೊಂದು adjustments ಮಾಡ್ತೀರಾ. Multi-processor scheduling. Suppose if multiple processes are running simultaneously, then how you can perform scheduling. And the last topic which will wind up this particular presentation session is thread scheduling. Thread scheduling ಬಂದು ನಿಮ್ದು last topic. Now we shall look into the first topic, which is multi-level queue scheduling. So in multi-level queue scheduling ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ this is also a scheduling algorithm. ಇದನ್ನು ಸಹ ನಾನು ಒಂದು ಕ್ಲಾಸ್ ಆಫ್ scheduling algorithm ಅಂತ ಕರಿತೀನಿ. ಇದು ಪ್ರೋಸೆಸಸ್ ನ ಈ ರೆಡಿ ಕ್ಯೂ ಅಲ್ಲಿ ಇರುವಂತ ಪ್ರೋಸೆಸ್ ನ ಡಿಫರೆಂಟ್ ಗ್ರೂಪ್ಸ್ ಅಲ್ಲಿ ಕ್ಲಾಸಿಫೈ ಮಾಡಿ ಇಟ್ಕೊಳ್ಳುತ್ತೆ. ಈಗ ರೆಡಿ ಕ್ಯೂಗೆ ಸುಮಾರು ಪ್ರೋಸೆಸಸ್ ಎಂಟರ್ ಆಗ್ತಾ ಇರುತ್ತೆ. ಮೈನ್ ಮೆಮೊರಿಗೆ ಎಂಟರ್ ಆಗುವಂತ ಪ್ರೋಸೆಸ್ ಎಲ್ಲ ರೆಡಿ ಕ್ಯೂ ಅಲ್ಲಿ ಮೈಂಟೈನ್ ಮಾಡ್ತಾ ಇರ್ತೀನಿ. ಈ ರೆಡಿ ಕ್ಯೂ ಅಲ್ಲಿ ಮೈಂಟೈನ್ ಮಾಡ್ತಾ ಇರುವಂತ ಪ್ರೋಸೆಸಸ್ ನ ಸುಮಾರು ಗ್ರೂಪ್ಸ್ ಗಳಾಗಿ ಕ್ಲಾಸಿಫೈ ಮಾಡ್ಕೋತೀನಿ. ಯೂಶಲ್ ಆಗಿ ಕಾಮನ್ ಕ್ಲಾಸಿಫಿಕೇಶನ್ ಯಾವ ರೀತಿ ಮಾಡ್ಕೋತೀನಿ ಅಂದ್ರೆ ಫಾರ್ಗ್ರೌಂಡ್ ಪ್ರೋಸೆಸ್, ಬ್ಯಾಕ್ ಗ್ರೌಂಡ್ ಪ್ರೋಸೆಸ್ ಅಂತ ಕ್ಲಾಸಿಫೈ ಮಾಡ್ಕೋತೀನಿ. ಫಾರ್ಗ್ರೌಂಡ್ ಪ್ರೋಸೆಸ್ ಅಂದ್ರೆ ಇಂಟರಾಕ್ಟಿವ್ ಪ್ರೋಸೆಸ್ ಅಂತಾನು ಕರಿಬಹುದು. ದಟ್ ಮೀನ್ಸ್ ಯೂಸರ್ ಇಂದ ಏನಾದ್ರು ಇನ್ಪುಟ್ ತಗೊಳ್ತಾ ಇರುವಂತ ಪ್ರೋಸೆಸ್ ಅಥವಾ ಅಲ್ಲಿಂದ ಪ್ರಿಂಟರ್ಗೋ ಮಾನಿಟರ್ಗೋ ಔಟ್ಪುಟ್ ಕಳಿಸ್ತಾ ಇರುವಂತ ಪ್ರೋಸೆಸ್ ನ ಫಾರ್ಗ್ರೌಂಡ್ ಪ್ರೋಸೆಸ್ ಅಥವಾ ಇಂಟರಾಕ್ಟಿವ್ ಪ್ರೋಸೆಸಸ್ ಅಂತ ಕರಿತೀನಿ. ಯಾವ ಪ್ರೋಸೆಸಸ್ ವಿತೌಟ್ ಎನಿ ಇಂಟರಾಕ್ಷನ್ ಸುಮ್ನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಅಂತದ್ನ ನಾನು ಬ್ಯಾಚ್ ಪ್ರೋಸೆಸ್ ಅಂತಾನು ಕರಿತೀನಿ. So this class of scheduling algorithm ಏನಿದೆ it will classify your processes into different groups. ನಿಮ್ ರೆಡಿ ಕ್ಯೂ ಅಲ್ಲಿ ಇರುವಂತ ಪ್ರೋಸೆಸಸ್ ಗಳನ್ನ ಡಿಫರೆಂಟ್ ಗ್ರೂಪ್ಸ್ ಗಳಾಗಿ ಕ್ಲಾಸಿಫೈ ಮಾಡ್ಕೊಳ್ಳುತ್ತೆ. ಒನ್ ಸಚ್ ಗ್ರೂಪಿಂಗ್ ಮಾಡಬಹುದು ಅನ್ನೋದಾದ್ರೆ ನಾನು ಯಾವ ರೀತಿ ಗ್ರೂಪ್ ಮಾಡಬಹುದು ಅಂದ್ರೆ ಫಾರ್ಗ್ರೌಂಡ್ ಪ್ರೋಸೆಸಸ್ ಎಲ್ಲ ಒಂದು ಗ್ರೂಪ್, ಬ್ಯಾಕ್ ಗ್ರೌಂಡ್ ಪ್ರೋಸೆಸಸ್ ಎಲ್ಲ ಒಂದು ಗ್ರೂಪ್. ಫಾರ್ಗ್ರೌಂಡ್ ಪ್ರೋಸೆಸಸ್ ಗೆ I can call it as interactive process in which the process will interact with the input or output devices, and background process na heladadre I can also call them as batch processes.
in which there won't be any interaction with the input or output devices. ಆ processes ನಿಮ್ಮ input or output devices ಜೊತೆ ಯಾವುದೇ ರೀತಿ interactions ನ ಇಟ್ಕೊಂಡಿರಲ್ಲ. ಅದನ್ನ ನಾನು background processes ಅಂತ ಕರಿಬಹುದು. ಇನ್ನು ಫರ್ದರ್ ನಾನು ಕ್ಲಾಸಿಫಿಕೇಶನ್ ಮಾಡೋದಾದ್ರೆ ನಿಮ್ದು ಏನು ರೆಡಿ ಕ್ಯೂ ಇರುತ್ತೆ ದಟ್ ಬಿಕಮ್ಸ್ ಎ ಮಲ್ಟಿ ಲೆವೆಲ್ ಕ್ಯೂ. ಸೊ ಮಲ್ಟಿ ಲೆವೆಲ್ ಕ್ಯೂ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅಲ್ಲಿ ಯು ಕ್ಯಾನ್ ಪಾರ್ಟಿಷನ್ ದ ರೆಡಿ ಕ್ಯೂ ಇಂಟು ಸಪರೇಟ್ ಕ್ಯೂಸ್. ಒಂದ್ ರೆಡಿ ಕ್ಯೂ ನ ಸಪರೇಟ್ ಕ್ಯೂಸ್ ಆಗಿ ಕ್ಲಾಸಿಫೈ ಮಾಡ್ಕೋತೀನಿ. ದಟ್ ಮೀನ್ಸ್ ಈಚ್ ಸಪರೇಟ್ ಕ್ಯೂ ಏನ್ ಮಾಡಿರ್ತೀನಿ, ಪ್ರತಿ ಒಂದು ಸಪರೇಟ್ ಕ್ಯೂ ಅಲ್ಲೂ ಒಂದು ಸೆಟ್ ಆಫ್ ಪ್ರೊಸೆಸಸ್ ಗಳನ್ನ ಸ್ಟೋರ್ ಮಾಡಿ ಇಟ್ಕೋತಾ ಇರ್ತೀನಿ. So as you can see here, 5 set of processes, that means 5 separate queues ಮಾಡ್ಕೋತೀನಿ ರೆಡಿ ಕ್ಯೂ ಒಳಗೆ. ಒಂದೊಂದು ಸಪರೇಟ್ ಕ್ಯೂ ಒಳಗೂನು ಒಂದೊಂದು ಸೆಟ್ ಆಫ್ ಪ್ರೊಸೆಸಸ್ ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಿಸ್ಟಮ್ ಪ್ರೊಸೆಸಸ್ ಏನಿದೆ ದಟ್ ವಿಲ್ ಬಿ ಗಿವನ್ ಹೈಯೆಸ್ಟ್ ಪ್ರಿಯಾರಿಟಿ. So next comes interactive process, next comes interactive editing process, next comes batch processes, and the last one is student processes, which will be of lowest priority. ಈ ತರ ನಾನು ರೆಡಿ ಕ್ಯೂ ಒಳಗೇನೆ ಮಲ್ಟಿ ಲೆವೆಲ್ ಕ್ಯೂಸ್ ಆಗಿ ಡಿವೈಡ್ ಮಾಡ್ಕೋತೀನಿ. ಪ್ರತಿ ಒಂದು ಸಪರೇಟ್ ಕ್ಯೂ ಒಳಗುನು ಒಂದೊಂದು ಸೆಟ್ ಆಫ್ ಪ್ರೊಸೆಸಸ್ ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಹೈಯೆಸ್ಟ್ ಪ್ರಿಯಾರಿಟಿ ಇರುವಂತ ಸೆಟ್ ಆಫ್ ಪ್ರೋಸೆಸ್ ಬಂದು ಸಿಸ್ಟಮ್ ಪ್ರೋಸೆಸ್, ಲೋಯೆಸ್ಟ್ ಪ್ರಿಯಾರಿಟಿ ಇರುವಂತ ಸೆಟ್ ಆಫ್ ಪ್ರೋಸೆಸ್ ಬಂದು ಸ್ಟೂಡೆಂಟ್ ಪ್ರೋಸೆಸ್ ಅಂತ ಕರೀಬಹುದು. ದಿಸ್ ಈಸ್ ಮಲ್ಟಿ ಲೆವೆಲ್ ಕ್ಯೂ ಶೆಡ್ಯೂಲಿಂಗ್ ಇನ್ ವಿಚ್ ಯು ವಿಲ್ ಬಿ ಡಿವೈಡಿಂಗ್ ಯುವರ್ ರೆಡಿ ಕ್ಯೂ ಇಂಟು ಮಲ್ಟಿ ಲೆವೆಲ್ಸ್. Each level or each separate queue will contain a set of processes. Different processes will be having different priorities. So ಈ processes ಏನಿದೆ that will be permanently assigned to that particular queue. ಇಲ್ಲಿ ಯಾವುದೋ ಒಂದು ಕ್ಯೂ ಇತ್ತು ಅಂದ್ರೆ ಸಿಸ್ಟಮ್ ಪ್ರೊಸೆಸ್ ನ ಪರ್ಮನೆಂಟ್ ಆಗಿ ಈ ಕ್ಯೂಗೆ ನಾನು ಅಸೈನ್ ಮಾಡ್ತೀನಿ. Separate queues might be used for foreground and background processes. As you can see here, in the foreground process ಅಂದ್ರೆ ಯಾವುದು ಇಂಟರಾಕ್ಟಿವ್ ಪ್ರೋಸೆಸ್ ನಿಮ್ದು ಫಾರ್ಗ್ರೌಂಡ್ ಪ್ರೋಸೆಸ್. ಬ್ಯಾಕ್ ಗ್ರೌಂಡ್ ಪ್ರೋಸೆಸ್ ಅಂದ್ರೆ ಯಾವುದು ಬ್ಯಾಚ್ ಪ್ರೋಸೆಸ್ ನಿಮ್ದು ಬ್ಯಾಕ್ ಗ್ರೌಂಡ್ ಪ್ರೋಸೆಸ್. ಇಲ್ಲಿ ನಾನು ಇಂಟರಾಕ್ಟಿವ್ ಪ್ರೋಸೆಸ್ಗೆ ಒಂದ್ ಕ್ಯೂ ಅಸೈನ್ ಮಾಡ್ಕೊಂಡಿದ್ದೀನಿ, ಬ್ಯಾಚ್ ಪ್ರೋಸೆಸ್ಗೆ ಒಂದ್ ಕ್ಯೂ ಯೂಸ್ ಮಾಡಿದ್ದೀನಿ. ಐ ಹ್ಯಾವ್ ಯೂಸ್ಡ್ ಸಪರೇಟ್ ಕ್ಯೂಸ್ ಫಾರ್ ಮೈ ಫಾರ್ಗ್ರೌಂಡ್ ಆಸ್ ವೆಲ್ ಆಸ್ ಬ್ಯಾಕ್ ಗ್ರೌಂಡ್ ಪ್ರೋಸೆಸ್. ಫಾರ್ಗ್ರೌಂಡ್ ಪ್ರೋಸೆಸ್ಗೆ ಒಂದ್ ಕ್ಯೂ ಅಸೈನ್ ಮಾಡ್ಕೊಂಡಿದ್ದೀನಿ, ಬ್ಯಾಕ್ ಗ್ರೌಂಡ್ ಪ್ರೋಸೆಸ್ಗೆ ಅಂತಾನೆ ಒಂದ್ ಕ್ಯೂ ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿ ಒಂದು ಕ್ಯೂ ಏನಿರುತ್ತೆ, ಈಗ ಮಲ್ಟಿ ಲೆವೆಲ್ ಕ್ಯೂಸ್, ಈಚ್ ಆಫ್ ದ ಕ್ಯೂಸ್ ಅಲ್ಲಿ ಒಂದೊಂದು ಸೆಟ್ ಆಫ್ ಪ್ರೊಸೆಸ್ ಇಟ್ಟಿರ್ತೀನಿ. ಪ್ರತಿ ಒಂದು ಸಪರೇಟ್ ಕ್ಯೂಸ್ ದೇ ಕ್ಯಾನ್ ಯೂಸ್ ದೇರ್ ಓನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್. ಈಚ್ ಸಪರೇಟ್ ಕ್ಯೂ ಕ್ಯಾನ್ ಯೂಸ್ ದೇರ್ ಓನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್. ಎಂಟೈರ್ ರೆಡಿ ಕ್ಯೂ ನ ಸುಮಾರು ಸಪರೇಟ್ ಕ್ಯೂಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಪ್ರತಿ ಒಂದು ಸಪರೇಟ್ ಕ್ಯೂಗಳು ಅದರದೇ ಆದಂತ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಇದು ಮೊದಲನೇ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಸಪೋಸ್ ಏನಾದ್ರು ಬ್ಯಾಚ್ ಪ್ರೊಸೆಸಸ್ ಸಿಪಿಯು ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಸಪೋಸ್ ನನ್ ಬ್ಯಾಚ್ ಪ್ರೊಸೆಸಸ್ ಏನಾದ್ರು ಸಿಪಿಯು ಎಕ್ಸಿಕ್ಯೂಟ್ ಆಗ್ತಾ ಇದ್ದಾಗ ಅವಾಗ ಏನಾದ್ರು ನಂಗೆ ಇಂಟರಾಕ್ಟಿವ್ ಎಡಿಟಿಂಗ್ ಪ್ರೋಸೆಸ್ ರೆಡಿ ಕ್ಯೂ ಅಲ್ಲಿ ಎಂಟರ್ ಆಗಿದ್ರೆ then I need to replace this particular batch process with my interactive editing process. ಇದನ್ನ ಪ್ರಿಯಂಪ್ಷನ್ ಅಂತ ಕರೀತೀವಿ. ಸೊ ಪ್ರತಿ ಒಂದು ಸೆಟ್ ಆಫ್ ಪ್ರೊಸೆಸ್ಗೂ ಅದರದೇ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಇರುತ್ತೆ. ದಟ್ ಮೀನ್ಸ್ ಪ್ರತಿ ಒಂದು ಕ್ಯೂಗೂ ಅದರದೇ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಇರುತ್ತೆ. ಅದಲ್ಲದೇನೆ ಬಿಟ್ವೀನ್ ಪ್ರೊಸೆಸಸ್ ಬೇಸ್ಡ್ ಆನ್ ದ ಪ್ರಿಯಾರಿಟಿ ಯು ಆರ್ ಯೂಸಿಂಗ್, ಯಾವ ಟೈಪ್ ಆಫ್ ಪ್ರಿಯಾರಿಟಿ ಯೂಸ್ ಮಾಡ್ತಾ ಇದ್ದೀರಾ ಆ ಪ್ರಿಯಾರಿಟಿ ಬೇಸಿಸ್ ಮೇಲೆ ಯು ನೀಡ್ ಟು ಯೂಸ್ ಪ್ರಿಯಂಪ್ಷನ್. So adune ee particular points alli it has been explained. As you can see here, each queue has its own scheduling algorithm. For example, foreground queue might be scheduled by an RR algorithm. So foreground process ಏನಿರುತ್ತೆ ಅಥವಾ foreground process ಅಂದ್ರೆ interactive process ಏನಿರುತ್ತೆ ಅದನ್ನ ರೌಂಡ್ ರಾಬಿನ್ ಅಲ್ಗಾರಿದಮ್ ಅಲ್ಲಿ ಶೆಡ್ಯೂಲ್ ಮಾಡಿರಬಹುದು. ಅದೇ ರೀತಿ ನಿಮ್ದು ಬ್ಯಾಕ್ ಗ್ರೌಂಡ್ process ಅಥವಾ ಬ್ಯಾಚ್ process ಏನಿರುತ್ತೆ ಅದನ್ನ ನೀವು it might be one second, just wait for a second. ಸೊ ಫಾರ್ ಎಕ್ಸಾಂಪಲ್ ಈಗ ಬ್ಯಾಚ್ ಪ್ರೋಸೆಸ್ ಏನಾದ್ರು ರನ್ ಆಗ್ತಾ ಇದ್ರೆ ನಂದು ಪರ್ಟಿಕ್ಯುಲರ್ ಸಿಪಿಯು ಅಲ್ಲಿ, ಅವಾಗ ನನ್ನ ರೆಡಿ ಕ್ಯೂಗೆ ಏನಾದ್ರು ಒಂದು ಹೈಯರ್ ಪ್ರಿಯಾರಿಟಿ ಪ್ರೋಸೆಸ್ ಇಂಟರಾಕ್ಟಿವ್ ಪ್ರೋಸೆಸ್ ಏನಾದ್ರು ಎಂಟರ್ ಆಯ್ತು ಅಂದ್ರೆ ಅವಾಗ ಪ್ರಿಯಂಪ್ಷನ್ ವಿಲ್ ಹ್ಯಾಪನ್. ಬಿಕಾಸ್ ಲೋವರ್ ಪ್ರಿಯಾರಿಟಿ ಪ್ರೋಸೆಸ್ ಬ್ಯಾಚ್ ಪ್ರೋಸೆಸ್ ಏನಿದೆ ಅದು ಸಿಪಿಯು ಅಲ್ಲಿ ರನ್ ಆಗ್ತಾ ಇದೆ. ಸೊ ಅವಾಗ ನಂದು ಹೈಯರ್ ಪ್ರಿಯಾರಿಟಿ ಪ್ರೋಸೆಸ್ ಇಂಟರಾಕ್ಟಿವ್ ಪ್ರೋಸೆಸ್ ಬಂದಾಗ ಪ್ರಿಯಂಪ್ಷನ್ ವಿಲ್ ಹ್ಯಾಪನ್ ಅಂಡ್ ಮೈ ಇಂಟರಾಕ್ಟಿವ್ ಪ್ರೋಸೆಸ್ ವಿಲ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್.
ಸೊ ಇಲ್ಲಿ ನಾನು ಏನೇನ್ ಹೇಳಿದೆ, ಪ್ರತಿ ಒಂದು ಸೆಟ್ ಆಫ್ ಪ್ರೊಸೆಸಸ್ ಒಂದು ಸಪರೇಟ್ ಕ್ಯೂ, ರೆಡಿ ಕ್ಯೂ ಅಲ್ಲೇ ಸಪರೇಟ್ ಕ್ಯೂ ಅಲ್ಲಿ ಸ್ಟೋರ್ ಆಗಿರ್ತವೆ. ಈಚ್ ಸಪರೇಟ್ ಕ್ಯೂ ವಿಲ್ ಫಾಲೋ ಇಟ್ಸ್ ಓನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್. ಬಟ್ ಬಿಟ್ವೀನ್ ಪ್ರೊಸೆಸಸ್ ನನ್ನ ಪ್ರೊಸೆಸಸ್ ನ ಸ್ವಿಚ್ ಮಾಡ್ಬೇಕಾದ್ರೆ ಲೋವರ್ ಪ್ರಿಯಾರಿಟಿ ಪ್ರೊಸೆಸ್ ನ ಹೈಯರ್ ಪ್ರಿಯಾರಿಟಿ ಪ್ರೊಸೆಸ್ ಇಂದ ರೀಪ್ಲೇಸ್ ಮಾಡ್ಬೇಕಾದ್ರೆ ಐ ವಿಲ್ ಮೇಕ್ ಯೂಸ್ ಆಫ್ ಪ್ರಿಯಂಪ್ಷನ್. ನಾನು ಪ್ರಿಯಂಪ್ಷನ್ ನ ಯೂಸ್ ಮಾಡ್ಕೋತೀನಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್, ಈ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಅಲ್ಲಿ ಅಬ್ಸರ್ವ್ ಮಾಡೋ ತರ each queue has its own scheduling algorithm. For example, foreground queue might be scheduled by an RR algorithm, that means round robin algorithm, whereas your background queue might be scheduling by a first come first serve. Nim foreground process interactive processes ಏನಿರುತ್ತೆ ಅದನ್ನ ನಾನು ರೌಂಡ್ ರಾಬಿನ್ ಅಲ್ಗಾರಿದಮ್ ಯೂಸ್ ಮಾಡಿ ಶೆಡ್ಯೂಲಿಂಗ್ ಮಾಡಿದ್ರೆ, whereas my batch processes ಅಥವಾ background process ಏನಿರುತ್ತೆ ಅದನ್ನ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಗಾರಿದಮ್ ಯೂಸ್ ಮಾಡಿ ಶೆಡ್ಯೂಲಿಂಗ್ ಮಾಡ್ಕೊಂಡಿರ್ಬೋದು. In addition, there must be scheduling among queues. Among queues scheduling irutte, adane preemption anta karita idini, which is commonly implemented as a fixed priority preemptive scheduling. Adane nanu ಒಂದು example ಕೊಟ್ಟು explain ಮಾಡಿದ್ದು. For example, batch queue ಅಲ್ಲಿ ಇರುವಂತ background queue ಅಲ್ಲಿ ಇರುವಂತ process execute ಆಗಬೇಕಾದ್ರೆ ನಿಮಗೆ foreground ಅಥವಾ interactive queue ಅಲ್ಲಿ ಇರುವಂತ process ಏನಾದ್ರು ಎಂಟರ್ ಆಯ್ತು ಅಂದ್ರೆ this process needs to be replaced by the interactive process. That is what is called as fixed priority preemptive scheduling. This happens among queues, between queues ಇದು happen ಆಗುತ್ತೆ. ಜೊತೆಗೆ ಪ್ರತಿ ಒಂದು ಕ್ಯೂಗುನು it has absolute priority over the lower priority queue. Lower priority queue ಗಿಂತ ಮೇಲ್ಗಡೆ ಇರೋ ಕ್ಯೂಗಳಿಗೆ ಹೈಯೆಸ್ಟ್ ಪ್ರಿಯಾರಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, no process in the batch queue can run unless queues for, ಇಲ್ಲಿರುವಂತ ಎಲ್ಲಾ ಪ್ರೋಸೆಸ್ ರನ್ ಆಗುವವರೆಗೂ ಬ್ಯಾಚ್ ಕ್ಯೂ ಅಲ್ಲಿ ಇರುವಂತ ಪ್ರೋಸೆಸ್ ರನ್ ಆಗಕ್ಕಾಗಲ್ಲ. ವೈ? ಇಟ್ ಇಸ್ ಹ್ಯಾವಿಂಗ್ ಲೋವರ್ ಪ್ರಿಯಾರಿಟಿ ದೆನ್ ಕಂಪೇರ್ ಟು ದಿಸ್ 3 processes. ಸೊ ದಟ್ಸ್ ವೈ ಆಲ್ ದಿಸ್ 3 ಕ್ಯೂಸ್ ಅಲ್ಲಿ ಇರುವಂತ ಪ್ರೊಸೆಸಸ್ ರನ್ ಆದ್ಮೇಲೆ ಮಾತ್ರ ಬ್ಯಾಚ್ ಕ್ಯೂ ಅಲ್ಲಿ ಇರುವಂತ ಪ್ರೊಸೆಸಸ್ ರನ್ ಆಗ್ಬೋದು. ಅದನ್ನೇ ಎಕ್ಸ್ಪ್ಲೈನ್ ಮಾಡಿರೋದು. No process in the batch queue could run unless the queues for system process, interactive process and interactive edit process were all empty. ಇಲ್ಲಿರುವಂತ ಎಲ್ಲಾ ಪ್ರೋಸೆಸ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಮಾಡಾದ್ಮೇಲೆ ಬ್ಯಾಚ್ ಕ್ಯೂ ಅಲ್ಲಿ ಇರುವಂತ ಪ್ರೋಸೆಸಸ್ ಎಕ್ಸಿಕ್ಯೂಷನ್ ಆಗಬೇಕು, ಸಿನ್ಸ್ ಇಟ್ ಇಸ್ ಹ್ಯಾವಿಂಗ್ ಲೋವರ್ ಪ್ರಿಯಾರಿಟಿ ದೆನ್ ಕಂಪೇರ್ಡ್ ಟು ಇಟ್ಸ್ ಅಪ್ಪರ್ ಪ್ರೋಸೆಸಸ್. ಲಾಸ್ಟ್ ಪಾಯಿಂಟ್ ಏನು ಅಂದ್ರೆ, if an interactive editing process enters the ready queue while batch process was running, ಅದನ್ನೇ ಹೇಳಿದ್ನಲ್ಲ, ಬ್ಯಾಚ್ ಪ್ರೊಸೆಸ್ ರನ್ ಆಗ್ಬೇಕಾದ್ರೆ ಇಂಟರಾಕ್ಟಿವ್ ಎಡಿಟಿಂಗ್ ಪ್ರೊಸೆಸ್ ಏನಾದ್ರು ರೆಡಿ ಕ್ಯೂ ನ ಎಂಟರ್ ಆದ್ರೆ ದಿಸ್ ಬ್ಯಾಚ್ ಪ್ರೊಸೆಸ್ ನೀಡ್ಸ್ ಟು ಬಿ ರಿಪ್ಲೇಸ್ಡ್ ಬೈ ದ ಇಂಟರಾಕ್ಟಿವ್ ಎಡಿಟಿಂಗ್ ಪ್ರೊಸೆಸ್. ಸೊ ದಿಸ್ ಇಸ್ ಕಾಲ್ಡ್ as ಫಿಕ್ಸ್ಡ್ ಪ್ರಿಯಾರಿಟಿ ಪ್ರಿಯಂಪ್ಷನ್ ಅಂತಾನು ಕರೀತಾರೆ. So these are all the things you need to remember with respect to multi-level queue scheduling. Multi-level queue scheduling ಕೆಲಸ ಏನು, ನಿಮ್ಮ ಎಂಟೈರ್ ರೆಡಿ ಕ್ಯೂ ಏನಿದೆ ಅದನ್ನ ಮಲ್ಟಿಪಲ್ ಕ್ಯೂಸ್ ಆಗಿ ಸ್ಪ್ಲಿಟ್ ಮಾಡ್ಕೊಡುತ್ತೆ. ಸೊ ಡಿಫ್ರೆಂಟ್ ಗ್ರೂಪ್ಸ್ ಆಗಿ ಸ್ಪ್ಲಿಟ್ ಮಾಡುತ್ತೆ. ಪ್ರತಿ ಒಂದು ಕ್ಯೂಗೂ ಸಪರೇಟ್ ಸೆಟ್ ಆಫ್ ಪ್ರೊಸೆಸಸ್ ನ ಅಲೋಕೇಟ್ ಮಾಡುತ್ತೆ. ಆಸ್ ಯು ಕ್ಯಾನ್ ಸಿ ಹಿಯರ್, ಒಂದು ಕ್ಯೂಗೆ ಸಿಸ್ಟಮ್ ಪ್ರೊಸೆಸಸ್, ಒಂದಕ್ಕೆ ಇಂಟರಾಕ್ಟಿವ್ ಪ್ರೊಸೆಸ್ ಅಥವಾ ಫಾರ್ಗ್ರೌಂಡ್ ಪ್ರೊಸೆಸಸ್, ಒಂದಕ್ಕೆ ಇಂಟರಾಕ್ಟಿವ್ ಎಡಿಟಿಂಗ್ ಪ್ರೊಸೆಸಸ್, ಒಂದಕ್ಕೆ ಬ್ಯಾಕ್ ಗ್ರೌಂಡ್ ಪ್ರೊಸೆಸಸ್ ಅಥವಾ ಬ್ಯಾಚ್ ಪ್ರೊಸೆಸಸ್, ಇನ್ನೊಂದಕ್ಕೆ ಸ್ಟೂಡೆಂಟ್ ಪ್ರೊಸೆಸಸ್. ಈ ತರ ಡಿಫ್ರೆಂಟ್ ಕ್ಯೂಸ್ ಗಳಿಗೆ ಸಪರೇಟ್ ಪ್ರೊಸೆಸಸ್ ನ ಅಲೋಕೇಟ್ ಮಾಡುತ್ತೆ. ಪ್ರತಿ ಒಂದು ಕ್ಯೂಗಳನ್ನು ಸಪರೇಟ್ ಕ್ಯೂನು ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್. ಬಿಟ್ವೀನ್ ಕ್ಯೂ ಶೆಡ್ಯೂಲಿಂಗ್ ಅಲ್ಗಾರಿದಮ್ ನ ನಾವು ಪ್ರಿಯಾರಿಟಿ ಶೆಡ್ಯೂಲಿಂಗ್ ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ಬ್ಯಾಚ್ ಏನಾದ್ರು ಎಕ್ಸಿಕ್ಯೂಟ್ ಆಗಿದಾಗ ಇಂಟರಾಕ್ಟಿವ್ ಎಡಿಟಿಂಗ್ ಬಂದ್ರೆ ಬ್ಯಾಚ್ ಎಕ್ಸಿಕ್ಯೂಟ್ ನ ರಿಮೂವ್ ಮಾಡಿ ಇಂಟರಾಕ್ಟಿವ್ ಎಡಿಟಿಂಗ್ ನ ಸಿಪಿಯು ಗೆ ಅಲೋಕೇಟ್ ಮಾಡ್ಕೋಬೇಕು. ಇಷ್ಟು ಪಾಯಿಂಟ್ಸ್ ಗಳನ್ನ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿ ಲೆವೆಲ್ ಕ್ಯೂ ಶೆಡ್ಯೂಲಿಂಗ್. ಸೊ ದ ನೆಕ್ಸ್ಟ್ ಟೈಪ್ ಆಫ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಇಸ್ ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲಿಂಗ್. ಸೊ ದಿಸ್ ಇಸ್ ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲಿಂಗ್. ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಈಗ ನಾನು ರೆಡಿ ಕ್ಯೂ ಏನಿತ್ತು ಆ ರೆಡಿ ಕ್ಯೂ ನ ಮಲ್ಟಿಪಲ್ ಕ್ಯೂಸ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲಿಂಗ್ ಅಲ್ಲಿ ಯು ಕ್ಯಾನ್ ಮೂವ್ ಪ್ರೊಸೆಸಸ್ ಬಿಟ್ವೀನ್ ಕ್ಯೂಸ್. ಆ ಕ್ಯೂಸ್ ಗಳು ಏನ್ ಸ್ಪ್ಲಿಟ್ ಮಾಡ್ಕೊಂಡಿದ್ದೆ ಒಂದ್ ರೆಡಿ ಕ್ಯೂ ಅಲ್ಲಿ, ನಾನು ಕ್ಯೂಸ್ ಗಳ ನಡುವೆ ಪ್ರೊಸೆಸಸ್ ಗಳನ್ನ ಮೂವ್ ಮಾಡ್ಕೋಬಹುದು. ಒಂದು ಕ್ಯೂ ಇಂದ ಇನ್ನೊಂದು ಕ್ಯೂಗೆ ನಾನು ಪ್ರೋಸೆಸ್ ನ ಮೂವ್ ಮಾಡ್ಕೋಬಹುದು. ಸೊ ಏನಕ್ಕೆ ಈ ತರ ಒಂದು ಕ್ಯೂ ಇಂದ ಇನ್ನೊಂದು ಕ್ಯೂಗೆ ಪ್ರೋಸೆಸ್ ನ ಮೂವ್ ಮಾಡ್ತೀನಿ ಅಂದ್ರೆ, because I will be separating the processes based on CPU burst. ಈಗ ಒಂದು ಪ್ರೋಸೆಸ್ ಗೆ ತುಂಬಾನೇ ಜಾಸ್ತಿ CPU burst ಇರುತ್ತೆ. ಎಕ್ಸಿಕ್ಯೂಷನ್ ಟೈಮ್, CPU burst ಟೈಮ್ ಅಂದ್ರೆ CPU ಎಕ್ಸಿಕ್ಯೂಷನ್ ಟೈಮ್. ಒಂದು ಪ್ರೋಸೆಸ್ ಗೆ ತುಂಬಾ ಹೈಯೆಸ್ಟ್ ಎಕ್ಸಿಕ್ಯೂಷನ್ ಟೈಮ್ ಇರುತ್ತೆ, ಇನ್ನೊಂದಷ್ಟು ಪ್ರೋಸೆಸ್ ಗೆ ಕಮ್ಮಿ ಎಕ್ಸಿಕ್ಯೂಷನ್ ಟೈಮ್ ಇರುತ್ತೆ. ಅವಾಗ ನಾನು ಪ್ರೋಸೆಸಸ್ ನ ಬಿಟ್ವೀನ್ ಕ್ಯೂಸ್ ಮೂವ್ ಮಾಡ್ಕೋಬಹುದು. ಸೊ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ಈಗ ಯಾವ್ದೋ ಒಂದು ಪ್ರೋಸೆಸ್ ಗೆ ತುಂಬಾ CPU ಟೈಮ್ ನ ಯೂಸ್ ಮಾಡ್ಕೋತಾ ಇತ್ತು.
ಸೊ ಆ ತರ ತುಂಬಾ CPU ಟೈಮ್ ನ ಪರ್ಟಿಕ್ಯುಲರ್ ಪ್ರೋಸೆಸ್ ಯೂಸ್ ಮಾಡ್ಕೋತಾ ಇದ್ರೆ ಆ ಪ್ರೋಸೆಸ್ ನ ಐ ಕ್ಯಾನ್ ಮೂವ್ ಇಟ್ ಟು ಲೋವರ್ ಪ್ರಿಯಾರಿಟಿ ಕ್ಯೂ. ಸೊ ಅವಾಗ ನಾನು ಲೋವರ್ ಪ್ರಿಯಾರಿಟಿ ಕ್ಯೂ ಮೂವ್ ಆದಾಗ ಬೇರೆ ಪ್ರೊಸೆಸಸ್ಗೆ ಚಾನ್ಸ್ ಸಿಗುತ್ತೆ. ಬಿಕಾಸ್ ಆ ಪರ್ಟಿಕ್ಯುಲರ್ ಪ್ರೋಸೆಸ್ ಜಾಸ್ತಿ ಟೈಮ್ ನ CPU ಅಲ್ಲಿ ಯುಟಿಲೈಸ್ ಮಾಡ್ತಾ ಇರೋದ್ರಿಂದ ಆ ಪ್ರೋಸೆಸ್ ನ ನಾನು ಲೋವರ್ ಪ್ರಿಯಾರಿಟಿ ಕ್ಯೂಗೆ ಮೂವ್ ಮಾಡ್ಕೋತೀನಿ. ಅದೇ ರೀತಿ ಯಾವ್ದಾದ್ರು ಒಂದು ಪ್ರೋಸೆಸ್ ತುಂಬಾನೇ ಜಾಸ್ತಿ ಅಮೌಂಟ್ ಆಫ್ ಟೈಮ್ ಲೋವರ್ ಪ್ರಿಯಾರಿಟಿ ಕ್ಯೂ ಅಲ್ಲಿ ಏನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಆ ಪ್ರೋಸೆಸ್ ನ ನಾನು ಹೈಯರ್ ಪ್ರಿಯಾರಿಟಿ ಕ್ಯೂಗೆ ಮೂವ್ ಮಾಡ್ಕೋಬಹುದು. ಸೊ ಮೇನ್ ಆಗಿ ನಿಮ್ಗೆ ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲಿಂಗ್ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ಇನ್ ಆರ್ಡರ್ ಟು ಮೂವ್ ಪ್ರೋಸೆಸಸ್ ಬಿಟ್ವೀನ್ ಕ್ಯೂಸ್ ಗಳ ನಡುವೆ ಪ್ರೋಸೆಸಸ್ ನ ಮೂವ್ ಮಾಡ್ಕೊಳ್ಳಕ್ಕೆ ನಾನು ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲಿಂಗ್ ನ ಯೂಸ್ ಮಾಡ್ಕೋಬಹುದು. ಸೊ ಯಾವ ರೀತಿ ಪ್ರೋಸೆಸಸ್ ನ ಮೂವ್ ಮಾಡ್ತಾರೆ ಅಂದ್ರೆ ಬೇಸ್ಡ್ ಆನ್ CPU ಬಸ್ಟ್, CPU ಎಕ್ಸಿಕ್ಯೂಷನ್ ಟೈಮ್ ಏನಿರುತ್ತೆ ಆ ಪ್ರೋಸೆಸ್ಗೆ ಅದ್ರ ಬೇಸಿಸ್ ಮೇಲೆ ಪ್ರೋಸೆಸಸ್ ಗಳನ್ನ ಮೂವ್ ಮಾಡ್ತೀನಿ. ಮೂವ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಪ್ರೋಸೆಸ್ ತುಂಬಾನೇ ಟೈಮ್ ತಗೋತಿತ್ತು CPU ಅಲ್ಲಿ ಎಕ್ಸಿಕ್ಯೂಟ್ ಆಗ್ಬೇಕು ಅಂದ್ರೆ ಐ ಕ್ಯಾನ್ ಮೂವ್ ದಟ್ ಪ್ರೋಸೆಸ್ ಟು ಲೋವರ್ ಪ್ರಿಯಾರಿಟಿ ಕ್ಯೂ. ಅದೇ ರೀತಿ ಯಾವ್ದಾದ್ರು ಒಂದು ಪ್ರೋಸೆಸ್ ತುಂಬಾನೇ ಟೈಮು ಲೋವರ್ ಪ್ರಿಯಾರಿಟಿ ಕ್ಯೂ ಅಲ್ಲಿ ವೆಯ್ಟ್ ಮಾಡ್ತಿತ್ತು ಅಂದ್ರೆ ಐ ಕ್ಯಾನ್ ಮೂವ್ ದಟ್ ಪ್ರೋಸೆಸ್ ಟು ಹೈಯರ್ ಪ್ರಿಯಾರಿಟಿ ಕ್ಯೂ. ಇದು ಬೇಸಿಕ್ ಡೆಫಿನೇಷನ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲಿಂಗ್. ನೌ ವಿ ಶಲ್ ಕನ್ಸಿಡರ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡೋಣ. ಆಸ್ ಯು ಕ್ಯಾನ್ ಸಿ ಹಿಯರ್, consider a multi-level feedback queue scheduler with 3 queues numbered from 0 to 2. 3 ಕ್ಯೂ ಗಳು ತಗೊಂಡಿದ್ದೀನಿ. 3 ಕ್ಯೂ ಅಲ್ಲಿ ಕೆಲವೊಂದು ಸೆಟ್ ಆಫ್ ಪ್ರೋಸೆಸಸ್ ಹಾಕೊಂಡಿದ್ದೀನಿ. ಆ ಕ್ಯೂ ನಂಬರ್ ಬಂದು 0 to 2. The scheduler first executes all the processes in Q0. Qs ಎಲ್ಲ 0 ಇರುವಂತ ಎಲ್ಲಾ ಪ್ರೋಸೆಸಸ್ ನು ಎಕ್ಸಿಕ್ಯೂಟ್ ಮಾಡುತ್ತೆ. Only when Q0 is empty, it will execute processes in Q1. ಸೊ Q0 ಅಲ್ಲಿರುವಂತ ಎಲ್ಲಾ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಿ ಎಂಟಿ ಆದ್ಮೇಲೆ ಮಾತ್ರ ಇಟ್ ವಿಲ್ ಪ್ರೊಸೀಡ್ ಆನ್ ಟು Q1. ಎ ಪ್ರೋಸೆಸ್ ಎಂಟರಿಂಗ್ ದ ರೆಡಿ ಕ್ಯೂ ಇಸ್ ಪುಟ್ ಇನ್ ಟು Q0. ಎ ಪ್ರೋಸೆಸ್ ಇನ್ ಯಾವ ಪ್ರೋಸೆಸ್ ರೆಡಿ ಕ್ಯೂಗೆ ಎಂಟರ್ ಆಗ್ತವೆ ಅದನ್ನ Q0 ಹಾಕ್ತೀನಿ. ಎ ಪ್ರೋಸೆಸ್ ಇನ್ Q0 ಇಸ್ ಗಿವನ್ ಎ ಟೈಮ್ ಕ್ವಾಂಟಮ್ ಆಫ್ 8 ಮಿಲಿಸೆಕೆಂಡ್. ಈಗ ಯಾವ ಪ್ರೋಸೆಸ್ Q0 ಗೆ ಎಂಟರ್ ಆಗುತ್ತೆ ಅದಕ್ಕೆ ಎಕ್ಸಿಕ್ಯೂಷನ್ ಟೈಮ್ 8 ಮಿಲಿಸೆಕೆಂಡ್ ಅಂತ ಟೈಮ್ ಕೊಡ್ತೀನಿ. ಇಫ್ ಇಟ್ ಡಸ್ ನಾಟ್, ಅದೇನಾದ್ರು ಆ 8 ಮಿಲಿಸೆಕೆಂಡ್ ಅಲ್ಲಿ ಎಕ್ಸಿಕ್ಯೂಷನ್ ನ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಅದನ್ನ Q1 ಏನಿದೆ Q1 ಟೈಲ್ ಗೆ ಅಸೈನ್ ಮಾಡ್ತೀನಿ, ಹೆಡ್ ಗಲ್ಲ, ಸ್ಟಾರ್ಟಿಂಗ್ ಹಾಕೊಳ್ಳಲ್ಲ. Q1 ಲಾಸ್ಟ್ ಪೊಸಿಷನ್ ಗೆ ಆ ಪರ್ಟಿಕ್ಯುಲರ್ ಪ್ರೋಸೆಸ್ ನ ಮೂವ್ ಮಾಡ್ತೀನಿ. ಸಪೋಸ್ ಏನಾದ್ರು 8 ಮಿಲಿಸೆಕೆಂಡ್ ಅಲ್ಲಿ Q0 ಅಲ್ಲಿರುವಂತ ಪ್ರೋಸೆಸ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ದಟ್ ಪ್ರೋಸೆಸ್ ವಿಲ್ ಬಿ ಮೂವ್ ಟು ದ ಟೈಲ್ ಆಫ್ Q1. ಸಪೋಸ್ Q0 ಏನಾದ್ರು ಎಂಟಿ ಆಯ್ತು ಅಂದ್ರೆ Q0 ಎಂಟಿ ಆದಾಗ ದ ಪ್ರೋಸೆಸ್ ಎಟ್ ದ ಹೆಡ್ ಆಫ್ Q1, ಹೆಡ್ ಆಫ್ Q1 ಅಲ್ಲಿ ಇರುತ್ತಲ್ಲ, ವೇಟ್ ಮಾಡ್ತಾ ಇರುತ್ತಲ್ಲ, ಆ ಪ್ರೋಸೆಸ್ಗೆ ನಾನು ಟೈಮ್ ಕ್ವಾಂಟಮ್ ಆಫ್ 16 ಮಿಲಿಸೆಕೆಂಡ್ ಕೊಡ್ತೀನಿ. ಏನಕ್ಕೆ? ಬಿಕಾಸ್ ಈ Q0 ಅಲ್ಲಿ ಯಾವುದೇ ಪ್ರೋಸೆಸ್ ಇಲ್ಲ. ಅದಕ್ಕೆ Q1 ಅಲ್ಲಿ ಇರುವಂತ ಪ್ರೋಸೆಸ್ಗೆ ನಾನು ಜಾಸ್ತಿ ಟೈಮ್ ಕೊಡಬಹುದು. ಅದಕ್ಕೆ Q1 ಅಲ್ಲಿ ಹೆಡ್ ಅಲ್ಲಿ ಇರುತ್ತಲ್ಲ ಪ್ರೋಸೆಸ್, ಟೈಲ್ ಅಲ್ಲಿ ಇರೋದಲ್ಲ, ಸ್ಟಾರ್ಟಿಂಗ್ ಪೊಸಿಷನ್ ಇರುವಂತ ಪ್ರೋಸೆಸ್ಗೆ 16 ಮಿಲಿಸೆಕೆಂಡ್ ಟೈಮ್ ಕೊಡ್ತೀನಿ. ಸಪೋಸ್ ಅದು ಸಹ 16 ಮಿಲಿಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಅದನ್ನ ನಾನು Q2 ಗೆ ಮೂವ್ ಮಾಡ್ತೀನಿ. ಸೊ Q0 ಅಲ್ಲಿರುವಂತ ಪ್ರೋಸೆಸ್ಗೆ 8 ಮಿಲಿಸೆಕೆಂಡ್ ಕೊಡ್ತೀನಿ. ಕಂಪ್ಲೀಟ್ ಆಗಿಲ್ಲ ಅಂದ್ರೆ Q1 ಟೈಲ್ ಮೂವ್ ಮಾಡ್ತೀನಿ. Q1 ಅಲ್ಲಿರೋ ಪ್ರೋಸೆಸ್ಗೆ 16 ಮಿಲಿಸೆಕೆಂಡ್ ಕೊಡ್ತೀನಿ. ಅದನ್ನು ಕಂಪ್ಲೀಟ್ ಆಗಿಲ್ಲ ಅಂದ್ರೆ Q2 ಮೂವ್ ಮಾಡ್ತೀನಿ. ಪ್ರೋಸೆಸಸ್ ಇನ್ Q2 ಏನಿರುತ್ತೆ ದಟ್ ವಿಲ್ ಬಿ ರನ್ ಆನ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್, ಬಟ್ ಆರ್ ರನ್ ಓನ್ಲಿ ವೆನ್ Q0 ಅಂಡ್ Q1 ಆರ್ ಎಂಪ್ಟಿ. Q2 ಅಲ್ಲಿರುವಂತ ಪ್ರೋಸೆಸಸ್ ನ ಯಾರು ಫಸ್ಟ್ ಬಂದಿರ್ತಾರೆ ಅವ್ರಿಗೆ ಫಸ್ಟ್ ಸರ್ವಿಸ್ ಕೊಡ್ತೀನಿ. ದಟ್ ಮೀನ್ಸ್ ಹೆಡ್ ಆಫ್ ದ ಕ್ಯೂ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಫಸ್ಟ್ ಸರ್ವಿಸ್ ಕೊಡ್ತೀನಿ. ಯಾವಾಗ Q2 ಅಲ್ಲಿರುವಂತ ಪ್ರೋಸೆಸಸ್ ರನ್ ಆಗ್ತವೆ ಅಂದ್ರೆ Q0 Q1 ಎಂಟಿ ಆದಾಗ ಮಾತ್ರ Q2 ಅಲ್ಲಿರುವಂತ ಪ್ರೋಸೆಸಸ್ ರನ್ ಆಗ್ತವೆ. ಅಲ್ಲಿವರೆಗೂ Q2 ಅಲ್ಲಿರುವಂತ ಪ್ರೋಸೆಸಸ್ ರನ್ ಆಗೋದಿಲ್ಲ. ಸೊ ಅದನ್ನೇ ನಿಮ್ಗೆ ಈ ಡಯಾಗ್ರಾಮ್ ಮುಖಾಂತರ ತೋರಿಸಿರೋದು. ಇದು Q0, ಇದು Q1, ಇದು Q2. Q0 ಅಲ್ಲಿರುವಂತ ಪ್ರೋಸೆಸ್ಗೆ 8 ಮಿಲಿಸೆಕೆಂಡ್ ಎಕ್ಸಿಕ್ಯೂಷನ್ ಟೈಮ್ ಕೊಡ್ತೀವಿ. ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ Q1 ಟೈಲ್ಗೆ ಹಾಕ್ತೀವಿ. ನೆಕ್ಸ್ಟ್ Q1 ಅಲ್ಲಿರುವಂತ ಪ್ರೋಸೆಸಸ್ಗೆ 16 ಮಿಲಿಸೆಕೆಂಡ್ ಕೊಡ್ತೀವಿ. ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ Q2 ಹಾಕ್ತೀವಿ. Q2 ಅಲ್ಲಿರುವಂತ ಪ್ರೋಸೆಸಸ್ ನ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ದಿಸ್ ಇಸ್ ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲಿಂಗ್. ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಅಲ್ಲಿ ಯು ಆರ್ ಮೂವಿಂಗ್ ದ ಪ್ರೋಸೆಸಸ್ ಬಿಟ್ವೀನ್ ಕ್ಯೂಸ್. ಸೊ ರೆಡಿ ಕ್ಯೂ ನ ಮಲ್ಟಿಪಲ್ ಸಪರೇಟ್ ಕ್ಯೂಸ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡಿದ್ವಿ. ಬಿಟ್ವೀನ್ ಕ್ಯೂಸ್ ಪ್ರೋಸೆಸಸ್ ಗಳನ್ನ ಒಂದು ಕ್ಯೂ ಇಂದ ಇನ್ನೊಂದು ಕ್ಯೂಗೆ ಮೂವ್ ಮಾಡ್ತಾ ಇರ್ತೀವಿ. ಸೊ ಮೇನ್ ಆಗಿ ಇಂಟೆನ್ಷನ್ ಏನು ಮೂವ್ ಮಾಡೋದು ಅಂದ್ರೆ ಕೆಲವೊಂದು ಪ್ರೋಸೆಸ್ CPU ಟೈಮ್ ನ ತುಂಬಾನೇ CPU ಯೂಸ್ ಮಾಡ್ತಾ ಇದ್ರೆ ಅದನ್ನ ಹೈಯರ್ ಪ್ರಿಯಾರಿಟಿ ಇಂದ ಲೋವರ್ ಪ್ರಿಯಾರಿಟಿಗೆ ಮೂವ್ ಮಾಡ್ತೀನಿ. ಕೆಲವೊಂದು ಪ್ರೋಸೆಸಸ್ ಲೋವರ್ ಪ್ರಿಯಾರಿಟಿ ಕ್ಯೂ ಅಲ್ಲಿ ತುಂಬಾನೇ ಟೈಮ್ ವೆಯ್ಟ್ ಮಾಡ್ತಿತ್ತು ಅಂದ್ರೆ
ಅದನ್ನ ಹೈಯರ್ ಪ್ರಿಯಾರಿಟಿ ಕ್ಯೂಗೆ ಮೂವ್ ಮಾಡ್ಬೋದು. ಇದೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, 3 ಕ್ಯೂ ತಗೊಂಡಿದ್ದೀನಿ, Q0, Q1, Q2. ಅವಾಗ ನಿಮ್ ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಜನರಲ್ ಆಗಿ ಹೇಳೋದಾದ್ರೆ ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲರ್ ನಾನೇನಾದ್ರು ಡಿಫೈನ್ ಮಾಡಬೇಕು ಅಂದ್ರೆ ಇಟ್ ವಿಲ್ ಬಿ ಡಿಫೈನ್ಡ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಪ್ಯಾರಾಮೀಟರ್ಸ್. ಈ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡಿಕೊಂಡು ನಾನು ಡಿಫೈನ್ ಮಾಡ್ಕೋಬಹುದು. ಫಸ್ಟ್ ಪ್ಯಾರಾಮೀಟರ್ ಎಷ್ಟು ನಂಬರ್ ಆಫ್ ಕ್ಯೂಸ್ ನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಈ ಕೇಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಏನ್ ಕನ್ಸಿಡರ್ ಮಾಡಿದೆ, ಇಲ್ಲಿ 3 ಕ್ಯೂಸ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಯೂಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಶೆಡ್ಯೂಲಿಂಗ್ ಅಲ್ಗಾರಿದಮ್ ಆ ಕ್ಯೂಗುನು ವಿಚ್ ಟೈಪ್ ಆಫ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಯು ಆರ್ ಯೂಸಿಂಗ್ ಇಟ್ ಮ್ಯಾಟರ್ಸ್. ಸೊ ಇಲ್ಲಿ Q2 ಗೇನೋ ಫಸ್ಟ್ ಕಮ್ ಫಸ್ಟ್ ಸರ್ವ್ ಯೂಸ್ ಮಾಡಿದ್ದೀನಿ, ಇದೆರಡಕ್ಕೆ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅದು ಮ್ಯಾಟರ್ ಆಗುತ್ತೆ. ಮೆಥಡ್ ವಿಚ್ ಇಸ್ ಯೂಸ್ ಟು ಡಿಟರ್ಮೈನ್ ವೆನ್ ಟು ಅಪ್ಗ್ರೇಡ್ ಎ ಪ್ರೋಸೆಸ್ ಟು ಹೈಯರ್ ಪ್ರಿಯಾರಿಟಿ ಕ್ಯೂ. ಯಾವ ಬೇಸಿಸ್ ಮೇಲೆ ಲೋವರ್ ಪ್ರಿಯಾರಿಟಿ ಕ್ಯೂ, ದಟ್ ಮೀನ್ಸ್ Q1 2 ಇಂದ Q0 ಗೆ ಮೂವ್ ಮಾಡ್ತೀರಾ, ಯಾವ ಬೇಸಿಸ್ ಮೇಲೆ ಮೂವ್ ಮಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ. ಜೊತೆಗೆ ಯಾವ ಬೇಸಿಸ್ ಮೇಲೆ ಹೈಯರ್ ಪ್ರಿಯಾರಿಟಿ ಕ್ಯೂ ಇಂದ ಪ್ರೋಸೆಸ್ ನ ಲೋವರ್ ಪ್ರಿಯಾರಿಟಿ ಕ್ಯೂ ಮೂವ್ ಮಾಡ್ತೀರಾ. ಇಲ್ಲಿ ಯಾವ ಬೇಸಿಸ್ ಮೇಲೆ 8 ಮಿಲಿ ಸೆಕೆಂಡ್ ಅಲ್ಲೂ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ಲಿಲ್ಲ ಅಂದ್ರೆ Q1 ಬರುತ್ತೆ, 16 ಮಿಲಿ ಸೆಕೆಂಡ್ ಅಲ್ಲೂ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ಲಿಲ್ಲ ಅಂದ್ರೆ Q2 ಬರುತ್ತೆ. ಸೊ ಆ ಯಾವ ಮೆಥಡ್ ಮೇಲೆ ಒಂದು ಪ್ರೋಸೆಸ್ ನ ಡಿಮೋಟ್ ಮಾಡ್ತಾ ಇದ್ದೀರಾ, ಹೈಯರ್ ಪ್ರಿಯಾರಿಟಿ ಇಂದ ಲೋವರ್ ಪ್ರಿಯಾರಿಟಿ ಕ್ಯೂಗೆ ಮೂವ್ ಮಾಡ್ತಾ ಇದ್ದೀರಾ, ಅದು ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ದ ಮೆಥಡ್ ವಿಚ್ ಇಸ್ ಯೂಸ್ ಟು ಡಿಟರ್ಮೈನ್ ವಿಚ್ ಕ್ಯೂ ಎ ಪ್ರೋಸೆಸ್ ವಿಲ್ ಎಂಟರ್ ವೆನ್ ದಟ್ ಪ್ರೋಸೆಸ್ ನೀಡ್ ಸರ್ವಿಸ್. ಈಗ ಯಾವ್ದಾದ್ರು ಒಂದು ಪ್ರೋಸೆಸ್ ರೆಡಿ ಕ್ಯೂಗೆ ಎಂಟರ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ನನಗೆ 3 ಕ್ಯೂ ಇದೆ, Q0, Q1, Q2 ಅಂತ. ಅವಾಗ ಯಾವ ಕ್ಯೂಗೆ ನಿಮ್ ಪ್ರೋಸೆಸ್ ಎಂಟರ್ ಆಗುತ್ತೆ ಅದನ್ನ ಯಾವ ರೀತಿ ಡಿಸೈಡ್ ಮಾಡ್ತೀರಾ, ಇದೆಲ್ಲಾ ಪ್ಯಾರಾಮೀಟರ್ಸ್ ನಿಮ್ದು ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಶೆಡ್ಯೂಲಿಂಗ್ ಅಲ್ಲಿ ಮ್ಯಾಟರ್ ಆಗುತ್ತೆ. So these are some of the points you need to remember with respect to multi-level feedback queue scheduling. ಮೊದಲನೇದು ಬಂದು ಯಾವುದು, ಮಲ್ಟಿ ಲೆವೆಲ್ ಕ್ಯೂ ಶೆಡ್ಯೂಲಿಂಗ್. ಇಲ್ಲಿ ಯಾವ ರೀತಿ ಅಂದ್ರೆ ರೆಡಿ ಕ್ಯೂ ನ ಸಪರೇಟ್ ಕ್ಯೂಸ್ ಆಗಿ ಡಿವೈಡ್ ಮಾಡ್ಕೊಂಡು ಪ್ರತಿ ಒಂದು ಕ್ಯೂ ಅದರದೇ ಆದಂತ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ನ ಫಾಲೋ ಮಾಡ್ತಿದ್ವು. ಜೊತೆಗೆ ಪ್ರಿಯಾರಿಟಿ ಇತ್ತು, ಕೆಲವೊಂದು ಪ್ರೊಸೆಸ್ಗೆ ಹೈಯರ್ ಪ್ರಿಯಾರಿಟಿ, ಕೆಲವೊಂದು ಪ್ರೊಸೆಸಸ್ಗೆ ಲೋಯೆಸ್ಟ್ ಪ್ರಿಯಾರಿಟಿ. ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಅಂದ್ರೆ ಯು ಆರ್ ಮೂವಿಂಗ್ ಪ್ರೊಸೆಸಸ್ ಬಿಟ್ವೀನ್ ಕ್ಯೂಸ್, ಪ್ರೊಸೆಸರ್ಸ್ ಗಳ ನಡುವೆ ಕ್ಯೂಗಳ ನಡುವೆ ಪ್ರೊಸೆಸಸ್ ನ ಮೂವ್ ಮಾಡ್ತಾ ಇದ್ವಿ. ಏನೇನ್ ಪ್ಯಾರಾಮೀಟರ್ಸ್ ನ ಕನ್ಸಿಡರ್ ಮಾಡ್ಕೋಬೇಕು ವೆನ್ ಯು ಆರ್ ಯೂಸಿಂಗ್ ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲಿಂಗ್ ಅಲ್ಗಾರಿದಮ್, ಅದರದ್ದು ಡೀಟೇಲ್ಸ್. ಸೊ ದ ಥರ್ಡ್ ಟಾಪಿಕ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ಇಸ್ ಪ್ರೆಸೆಂಟೇಷನ್ ಸೆಷನ್ ಇಸ್ ಮಲ್ಟಿಪಲ್ ಪ್ರೊಸೆಸರ್ ಶೆಡ್ಯೂಲಿಂಗ್. ಮಲ್ಟಿಪಲ್ ಪ್ರೊಸೆಸರ್ ಶೆಡ್ಯೂಲಿಂಗ್ ಯಾವ ರೀತಿ, ಮಲ್ಟಿಪಲ್ ಪ್ರೊಸೆಸರ್ ಅಂತ ಬಂದ ತಕ್ಷಣ ದೇರ್ ವಿಲ್ ಬಿ ಮೆನಿ ಪ್ರೊಸೆಸರ್ ಇನ್ ಎ ಸಿಂಗಲ್ ಸಿಸ್ಟಮ್. ಮಲ್ಟಿಪಲ್ ಪ್ರೊಸೆಸರ್ಸ್ ಗಳು ಸೈಮಲ್ಟೇನಿಯಸ್ ಆಗಿ ಸಿಂಗಲ್ ಸಿಸ್ಟಮ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಈ ಮಲ್ಟಿ ಪ್ರೊಸೆಸರ್ ಶೆಡ್ಯೂಲಿಂಗ್ ಅಂತ ಬಂದ ತಕ್ಷಣ ಸುಮಾರು ಅಪ್ರೋಚಸ್ ಇರುತ್ತೆ ಮಲ್ಟಿಪಲ್ ಪ್ರೊಸೆಸರ್ ಶೆಡ್ಯೂಲಿಂಗ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಕ್ಕೆ. ಇದನ್ನ ನಾನು ಮಾಡ್ಯೂಲ್ 1 ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಏನೆಲ್ಲ ಡಿಫರೆಂಟ್ ಅಪ್ರೋಚಸ್ ಇದೆ ಮಲ್ಟಿಪಲ್ ಪ್ರೊಸೆಸರ್ ಶೆಡ್ಯೂಲಿಂಗ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಕ್ಕೆ ಅಂತ. ಮೇನ್ ಆಗಿ 2 ಅಪ್ರೋಚಸ್ ಯಾವ್ದು ಯೂಸ್ ಮಾಡ್ತಾರೆ ಮಲ್ಟಿಪಲ್ ಪ್ರೊಸೆಸರ್ ಶೆಡ್ಯೂಲಿಂಗ್ ಗೆ ಅಂದ್ರೆ, ಫಸ್ಟ್ ಒನ್ ಇಸ್ ಅಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್, ಸೆಕೆಂಡ್ ಒನ್ ಇಸ್ ಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್ ಅಂತ ಕರೀತಾರೆ. ಏನ್ ಡಿಫರೆನ್ಸಸ್ ಇದೆರಡು ಮಲ್ಟಿಪಲ್ ಪ್ರೊಸೆಸರ್ ಶೆಡ್ಯೂಲಿಂಗ್ ಗೆ ಅಂತ ಅಂದ್ರೆ, ಅಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್ ಅಲ್ಲಿ ಒಂದು ಮಾಸ್ಟರ್ ಪ್ರೊಸೆಸರ್ ಅಂತ ಇರುತ್ತೆ. ಈ ಮಾಸ್ಟರ್ ಪ್ರೊಸೆಸರ್ ಎಲ್ಲಾ ಶೆಡ್ಯೂಲಿಂಗ್ ಡಿಸಿಷನ್ಸ್ ಮತ್ತೆ ಇನ್ಪುಟ್ ಆರ್ ಔಟ್ಪುಟ್ ಪ್ರೊಸೆಸಿಂಗ್ ಡಿಸಿಷನ್ಸ್, ಅದರ್ ಸಿಸ್ಟಮ್ ಆಕ್ಟಿವಿಟೀಸ್ ಇದೆಲ್ಲಾನು ಆ ಮಾಸ್ಟರ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಮಾಸ್ಟರ್ ಸ್ಲೇವ್ ರಿಲೇಶನ್ಶಿಪ್ ಅಂತ ಇರುತ್ತೆ. ಸೊ ಒಂದು ಮಾಸ್ಟರ್ ಪ್ರೊಸೆಸರ್ ರಿಮೈನಿಂಗ್ ಸ್ಲೇವ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಎಂಟೈರ್ ಶೆಡ್ಯೂಲಿಂಗ್ ಡಿಸಿಷನ್ಸ್, ಇನ್ಪುಟ್ ಆರ್ ಔಟ್ಪುಟ್ ಪ್ರೊಸೆಸಿಂಗ್ ಡಿಸಿಷನ್ಸ್, ಸಿಸ್ಟಮ್ ಆಕ್ಟಿವಿಟೀಸ್ ಎಲ್ಲಾನು ಆ ಮಾಸ್ಟರ್ ಪ್ರೊಸೆಸರ್ಸ್ ಗಳು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಬೇರೆ ಪ್ರೊಸೆಸರ್ಸ್ ಗಳೇನಿರುತ್ತೆ ಅವು ಬರೀ ಯೂಸರ್ ಕೋಡ್ ಮಾತ್ರ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ, ನಿಮ್ಮ ಅಪ್ಲಿಕೇಶನ್ ರಿಲೇಟೆಡ್ ಕೋಡ್ ಮಾತ್ರ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ. ಈ ಮಾಸ್ಟರ್ ಪ್ರೊಸೆಸರ್ ಮಾತ್ರ ನಿಮ್ದು ಸಿಸ್ಟಮ್ ಡೇಟಾ ಸ್ಟ್ರಕ್ಚರ್ಗೆ ಅಥವಾ ಡೇಟಾ ಶೇರಿಂಗ್ಗೆ ನೀವು ಪರ್ಮಿಷನ್ ಕೊಟ್ಟಿರ್ತೀರಿ. ಸೊ ಈ ಸಿಸ್ಟಮ್ ಡೇಟಾ ಸ್ಟ್ರಕ್ಚರ್ ಆಕ್ಸೆಸ್ ಮಾಡ್ಕೋಬೇಕು ಅಥವಾ ಆಪರೇಟಿಂಗ್ ಸಿಸ್ಟಮ್ ಸರ್ವಿಸಸ್ ನ ಆಕ್ಸೆಸ್ ಮಾಡಬೇಕು ಅಂದ್ರೆ ಆ ಪರ್ಮಿಷನ್ ನ ಮಾಸ್ಟರ್ ಪ್ರೊಸೆಸರ್ ಮಾತ್ರ ಕೊಟ್ಟಿರ್ತೀನಿ. ಸೊ ರಿಮೈನಿಂಗ್ ಪ್ರೊಸೆಸರ್ಸ್ ಗಳು ಏನಿರ್ತವೆ ಅವು ಬರೀ ಯೂಸರ್ ಕೋಡ್ ಅಥವಾ ಅಪ್ಲಿಕೇಶನ್ ಕೋಡ್ ಮಾತ್ರ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತವೆ. ಈ ರಿಮೈನಿಂಗ್ ಎಲ್ಲಾ ಪರ್ಮಿಷನ್ಸ್ ನಾನು ಮಾಸ್ಟರ್ ಪ್ರೊಸೆಸರ್ ಗೆ ಪ್ರೊವೈಡ್ ಮಾಡಿರ್ತೀನಿ. ಈ ಟೈಪ್ ಆಫ್ ಮಲ್ಟಿ ಪ್ರೊಸೆಸರ್ ಶೆಡ್ಯೂಲಿಂಗ್ ನ ನಾನು ಅಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್ ಅಂತ ಕರಿತೀನಿ. ಇದನ್ನ ನಾನು ಅಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್ ಅಂತ ಕರಿಬಹುದು. ಅನದರ್ ಟೈಪ್ ಆಫ್ ಮಲ್ಟಿ ಪ್ರೊಸೆಸಿಂಗ್ ಬಂದು ಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್.
ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಪ್ರತಿ ಒಂದು ಪ್ರೊಸೆಸರ್ ಸೆಲ್ಫ್ ಶೆಡ್ಯೂಲಿಂಗ್ ಅದರದೇ ಆದಂತ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಯೂಸ್ ಮಾಡ್ತವೆ. ಇಲ್ಲೇನಾಗ್ತಾ ಇತ್ತು, ಮಾಸ್ಟರ್ ಏನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ನ ಪ್ರಪೋಸ್ ಮಾಡ್ತಿತ್ತು, ರಿಮೈನಿಂಗ್ ಪ್ರೊಸೆಸರ್ ಅದನ್ನೇ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ನ ಫಾಲೋ ಮಾಡ್ಬೇಕಿತ್ತು. ಬಟ್ ಇಲ್ಲಿ ಇಂಡಿವಿಜುವಲ್ ಪ್ರೊಸೆಸರ್ ದೇ ವಿಲ್ ಯೂಸ್ ದೇರ್ ಓನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್, ಸಪರೇಟ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ನ ಯೂಸ್ ಮಾಡ್ತವೆ. ಜೊತೆಗೆ ಇಲ್ಲಿ ಎಲ್ಲಾ ಪ್ರೊಸೆಸಸ್ ಗಳು ಒಂದು ಕಾಮನ್ ರೆಡಿ ಕ್ಯೂ ಅಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇರ್ತೀವಿ ಎಲ್ಲಾ ಪ್ರೊಸೆಸರ್ಸ್. ಸೊ ಈಚ್ ಆಫ್ ದ ಪ್ರೊಸೆಸರ್ಸ್ ವಿಲ್ ಬಿ ಪುಟ್ ಇನ್ ಟು ಎ ಕಾಮನ್ ರೆಡಿ ಕ್ಯೂ. ಆ ರೆಡಿ ಕ್ಯೂ ನ ಫರ್ದರ್ ಸ್ಪ್ಲಿಟ್ ಮಾಡ್ಕೋತೇನೆ. ಸೊ ಸ್ಪ್ಲಿಟ್ ಮಾಡ್ಕೊಂಡಾಗ ಪ್ರತಿ ಒಂದು ಪ್ರೊಸೆಸರ್ ಗೂ ಒಂದು ಪ್ರೈವೇಟ್ ರೆಡಿ ಕ್ಯೂ ಅಂತ ಸಿಗುತ್ತೆ. ಸೊ ಈಚ್ ಪ್ರೊಸೆಸರ್ ವಿಲ್ ಮೇಂಟೈನ್ ಎ ಪ್ರೈವೇಟ್ ರೆಡಿ ಕ್ಯೂ ಇನ್ ದ ಕಾಮನ್ ರೆಡಿ ಕ್ಯೂ. ಆ ಕಾಮನ್ ರೆಡಿ ಕ್ಯೂ ಒಳಗೆ ಸಪರೇಟ್ ಕ್ಯೂಸ್ ಗಳಾಗಿ ಸ್ಪ್ಲಿಟ್ ಮಾಡ್ಕೊಂಡಾಗ ಏನ್ ಪ್ರೈವೇಟ್ ರೆಡಿ ಕ್ಯೂ ಬರುತ್ತೆ ಅದನ್ನ ಈಚ್ ಪ್ರೊಸೆಸರ್ ಮೇಂಟೈನ್ ಮಾಡ್ಕೋತಾ ಇರುತ್ತೆ ಅಥವಾ ಆಕ್ಸೆಸ್ ಮಾಡ್ತಾ ಇರುತ್ತೆ. ಬಟ್ ಇಲ್ಲಿ ಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್ ಅಲ್ಲಿ ಏನ್ ಮೇಜರ್ ಪ್ರಾಬ್ಲಮ್ ಅಂದ್ರೆ ಈಚ್ ಪ್ರೊಸೆಸರ್ ಅದರದೇ ಆದಂತ ಶೆಡ್ಯೂಲಿಂಗ್ ಅಲ್ಗಾರಿದಮ್ ನ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಮಲ್ಟಿಪಲ್ ಪ್ರೊಸೆಸರ್ಗಳು ಸೈಮಲ್ಟೇನಿಯಸ್ ಆಗಿ ಒಂದು ಕಾಮನ್ ಡೇಟಾ ಸ್ಟ್ರಕ್ಚರ್ ಅಥವಾ ಕಾಮನ್ ರಿಸೋರ್ಸಸ್ ನ ಆಕ್ಸೆಸ್ ಮಾಡೋ ಚಾನ್ಸಸ್ ಇರುತ್ತೆ. ಆತರ ಕಾಮನ್ ಮೆಮೊರಿನ ಅಥವಾ ಕಾಮನ್ ಡೇಟಾ ಸ್ಟ್ರಕ್ಚರ್ ನ ಮಲ್ಟಿಪಲ್ ಪ್ರೊಸೆಸರ್ಗಳು ಸೈಮಲ್ಟೇನಿಯಸ್ ಆಗಿ ಆಕ್ಸೆಸ್ ಮಾಡಿದಾಗ ಕೆಲವೊಂದು ಅಪ್ಡೇಷನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಅಪ್ಡೇಷನ್ ಪ್ರಾಬ್ಲಮ್ ಎಲ್ಲಾನು ನಾವು ಕೇರ್ಫುಲ್ ಆಗಿ ಡೀಲ್ ಮಾಡಬೇಕು ಈ ಪರ್ಟಿಕ್ಯುಲರ್ ಅಪ್ರೋಚ್ ಅಲ್ಲಿ. ವೆರಸ್ ನಿಮ್ಗೆ ಅಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್ ಅಲ್ಲಿ ಎಂಟೈರ್ ಥಿಂಗ್ ವಿಲ್ ಬಿ ಅಂಡರ್ ದ ಕಂಟ್ರೋಲ್ ಆಫ್ ಎ ಮಾಸ್ಟರ್ ಪ್ರೊಸೆಸರ್. ಅವಾಗ ನೀಟಾಗಿ ಶೇರಿಂಗ್ ಆಕ್ಸೆಸ್ ಆಗುತ್ತೆ. ಇಲ್ಲಿ ಇಂಡಿವಿಜುವಲ್ ಪ್ರೊಸೆಸರ್ ಒಂದೊಂದು ಶೆಡ್ಯೂಲಿಂಗ್ ಅಲ್ಗಾರಿದಮ್ ಯೂಸ್ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ನೀಟಾಗಿ ಶೇರ್ಡ್ ರಿಸೋರ್ಸ್ ಆಕ್ಸೆಸ್ ಆಗಲ್ಲ. ದೇರ್ ವಿಲ್ ಬಿ ಸಮ್ ಅಪ್ಡೇಷನ್ ಪ್ರಾಬ್ಲಮ್. ಸೊ ಅದನ್ನ ನಾವು ಕೇರ್ಫುಲ್ ಆಗಿ ರಿಸಾಲ್ವ್ ಮಾಡ್ಕೊಳ್ಳೋ ತರ ನೋಡ್ಕೋಬೇಕು. ಸೊ ಈ ಪರ್ಟಿಕ್ಯುಲರ್ ಮಲ್ಟಿ ಪ್ರೊಸೆಸರ್ ಶೆಡ್ಯೂಲಿಂಗ್ ಅಲ್ಲಿ ದೇರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಎಸ್ ಪ್ರೊಸೆಸರ್ ಅಫಿನಿಟಿ. ಏನು ಪ್ರೊಸೆಸರ್ ಅಫಿನಿಟಿ ಅಂತ ಅಂದ್ರೆ, ಸೊ ಯೂಶುವಲ್ ಆಗಿ ಈ ಪ್ರೊಸೆಸರ್ ಎಲ್ಲ ಏನ್ ಮಾಡ್ತವೆ ಅಂದ್ರೆ ಫ್ರೀಕ್ವೆಂಟ್ ಆಗಿ ಎಕ್ಸೆಸ್ ಮಾಡುತ್ತಲ್ಲ ಡೇಟಾನ. ಈಗ ನಾನು ಯಾವ್ದಾದ್ರು ಒಂದು ಡೇಟಾನ ಫ್ರೀಕ್ವೆಂಟ್ ಆಗಿ ಎಕ್ಸೆಸ್ ಮಾಡ್ತಾ ಇದೆ CPU ಪ್ರೊಸೆಸರ್ ಅಂದ್ರೆ ಅಂತ ಫ್ರೀಕ್ವೆಂಟ್ಲಿ ಎಕ್ಸೆಸ್ ಡೇಟಾನ ಕ್ಯಾಚ್ ಮೆಮೊರಿ ಇಟ್ಕೊಂಡಿರುತ್ತೆ. So that frequently accessed data will be kept in cache memory. ಅದನ್ನೇ ಹೇಳ್ತದೆ, the data most recently accessed by the process populated the cache for the processor. The data most recently access ಮಾಡುತ್ತಲ್ಲ process ಅದನ್ನ ನಾನು ಕ್ಯಾಚ್ ಮೆಮೊರಿ ಇಟ್ಕೋತೀನಿ. ಈಗ ಯಾವ್ದೋ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ, ನಿಮ್ ಪ್ರೊಸೆಸರ್ ಅಲ್ಲಿ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಆ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂದ್ರೆ ಏನೋ ಡೇಟಾ ಬೇಕಾಗಿರುತ್ತೆ. ಆ ಡೇಟಾನ ಫ್ರೀಕ್ವೆಂಟ್ ಆಗಿ ಎಕ್ಸೆಸ್ ಮಾಡ್ತಾ ಇರುತ್ತೆ ಆ ಪರ್ಟಿಕ್ಯುಲರ್ ಪ್ರೋಸೆಸ್ ಅಂತ ಅನ್ಕೊಳ್ಳೋದು. ಅವಾಗ ಆ ಡೇಟಾನ ನಾನು ಕ್ಯಾಶ್ ಮೆಮೊರಿಲಿ ಇಟ್ಕೊಂಡಿರ್ತೇನೆ. ಸೊ ಆ ಒಂದು ಪ್ರೊಸೆಸರ್ಗೆ ಪರ್ಟಿಕ್ಯುಲರ್ ಕ್ಯಾಶ್ ಅಂತ ಇಟ್ಕೊಂಡಿರ್ತೇನೆ. ಈಗ ಸಪೋಸ್ ಏನಾದ್ರು ನಿಮ್ ಪ್ರೋಸೆಸ್ ಒಂದು ಪ್ರೊಸೆಸರ್ ಇಂದ ಇನ್ನೊಂದು ಪ್ರೊಸೆಸರ್ಗೆ ಮೂವ್ ಆಗೋಯ್ತು. ಈಗ ಪ್ರೊಸೆಸರ್ ಎ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇತ್ತು ನಿಮ್ ಪ್ರೋಸೆಸ್, ಈಗ ಪ್ರೊಸೆಸರ್ ಬಿ ಗೆ ನಿಮ್ ಪ್ರೋಸೆಸ್ ಮೂವ್ ಆಗೋಯ್ತು. ಆಗ ನೀವು ಆ ಪ್ರೊಸೆಸರ್ ಏದು ಕ್ಯಾಶ್ ಏನಿದೆ ಅದನ್ನ ಇನ್ವ್ಯಾಲಿಡೇಟ್ ಮಾಡ್ಬೇಕು. ಬಿಕಾಸ್ ಈಗೇನ್ ಆಕ್ಸೆಸ್ ಮಾಡ್ತಾ ಇಲ್ಲ ಆ ಪ್ರೋಸೆಸ್ ಇಲ್ಲ ಆ ಪ್ರೊಸೆಸರ್ ಅಲ್ಲಿ. ದಟ್ ಪರ್ಟಿಕ್ಯುಲರ್ ಪ್ರೋಸೆಸ್ ವಿಚ್ ವಾಸ್ ಎಕ್ಸಿಕ್ಯೂಟಿಂಗ್ ಇನ್ ಪ್ರೊಸೆಸರ್ ಎ now has been moved to processor B. In such a case, the cache of processor A should be invalidated and that particular cache data should be repopulated in processor B. ಅದೇ ಕ್ಯಾಶ್ ಡೇಟಾನ ಪ್ರೊಸೆಸರ್ ಬಿ ಅಲ್ಲಿ ನಾನೀಗ ರೀಪಾಪ್ಯುಲೇಟ್ ಮಾಡ್ಕೋಬೇಕು. ಏನಕ್ಕೆ? ಆ ಪರ್ಟಿಕ್ಯುಲರ್ ಪ್ರೋಸೆಸ್ ಈಗ ಪ್ರೊಸೆಸರ್ ಎ ಇಂದ ಪ್ರೊಸೆಸರ್ ಬಿ ಗೆ ಮೂವ್ ಆಗಿದೆ. ಬಟ್ ಆಕ್ಚುಯಲ್ ಆಗಿ ನಿಮ್ ಪ್ರೊಸೆಸರ್ ಈ ತರ ಪ್ರೋಸೆಸ್ ನ ಒಂದು ಪ್ರೊಸೆಸರ್ ಇಂದ ಇನ್ನೊಂದು ಪ್ರೊಸೆಸರ್ಗೆ ಮೂವ್ ಮಾಡಕ್ ಬಿಡಲ್ಲ. ಇದನ್ನೇ ನಾನು ಪ್ರೊಸೆಸರ್ ಅಫಿನಿಟಿ ಅಂತ ಕರೆಯೋದು. ಈ ಪ್ರೊಸೆಸರ್ ಅಫಿನಿಟಿಲಿ ಯು ವಿಲ್ ಮೇಕ್ ಶೋರ್ ದಟ್ ದಟ್ ಪರ್ಟಿಕ್ಯುಲರ್ ಪ್ರೋಸೆಸ್ ವಿಲ್ ಸ್ಟೇ ಇನ್ ಎ ಸಿಂಗಲ್ ಪ್ರೊಸೆಸರ್. ಆ ಪ್ರೋಸೆಸ್ ಸಿಂಗಲ್ ಪ್ರೊಸೆಸರ್ ಅಲ್ಲಿ ಸ್ಟೇ ಆಗುವಂತ ಮಾಡುವಂತ ಕಾನ್ಸೆಪ್ಟ್ಗೆ ಪ್ರೊಸೆಸರ್ ಅಫಿನಿಟಿ ಅಂತ ಕರೀತಾರೆ. ಈ ಪ್ರೊಸೆಸರ್ ಅಫಿನಿಟಿಲಿ ದೇರ್ ಆರ್ ಟೂ ಟೈಪ್ಸ್. ಮೊದಲನೇದು ಬಂದು ಸಾಫ್ಟ್ ಅಫಿನಿಟಿ. ಸಾಫ್ಟ್ ಅಫಿನಿಟಿ ಅಂದ್ರೆ ದೇರ್ ಆರ್ ಚಾನ್ಸಸ್ ಫಾರ್ ದ ಪ್ರೋಸೆಸ್ to move from one processor to another processor. ಅಷ್ಟೊಂದು ಅಫಿನಿಟಿ ಮೇಂಟೈನ್ ಮಾಡಲ್ಲ. ಆ ಪ್ರೋಸೆಸ್ ಒಂದು ಪ್ರೊಸೆಸರ್ ಇಂದ ಇನ್ನೊಂದು ಪ್ರೊಸೆಸರ್ಗೆ ಮೂವ್ ಆಗ್ಬೋದು. ದೇರ್ ಆರ್ ಸಮ್ ಚಾನ್ಸಸ್. ದಿಸ್ ಇಸ್ ಕಾಲ್ಡ್ as ಸಾಫ್ಟ್ ಅಫಿನಿಟಿ.
Next one is called as hard affinity, in which there is no possibility at all for a process to move from one processor to another processor. ನೀವು ಯಾವುದೇ ರೀತಿ ಪಾಸಿಬಿಲಿಟಿನೇ ಪ್ರೊವೈಡ್ ಮಾಡಲ್ಲ. ಸೊ ಆ ಪ್ರೋಸೆಸ್ ಒಂದು ಪ್ರೊಸೆಸರ್ ಇಂದ ಇನ್ನೊಂದು ಪ್ರೊಸೆಸರ್ಗೆ ಮೂವ್ ಆಗಕ್ಕೆ ಆಗದೇ ಇಲ್ಲ ಅಂತ ಸಿಚುಯೇಷನ್ ನ ಹಾರ್ಡ್ ಅಫಿನಿಟಿ ಅಂತ ಕರಿತೀನಿ. ಸೊ ದಟ್ ಈಸ್ what has been explained here. As you can see here, the data which will be most recently accessed by the process will be kept in the cache of that particular processor. If the process migrates to another processor, the contents of the cache memory must be invalidated for that particular processor being migrated from, and the cache for the processor being migrated to must be repopulated. ಎಲ್ಲಿಗೆ migrate ಮಾಡ್ತಾ ಇದ್ದೀರಾ ಅಲ್ಲಿ ಕ್ಯಾಶ್ repopulate ಆಗಬೇಕು. Most symmetric multiprocessing system try to avoid migration of processes from one processor to another processor. The OS attempt to keep a process running on the same processor is called as processor affinity. Aduna processor affinity anta karitare. Possibilities ಏನಾರು ಇದ್ರೆ ಒಂದು ಪ್ರೊಸೆಸರ್ ಇಂದ ಇನ್ನೊಂದು ಪ್ರೊಸೆಸರ್ ಗೆ ಮೂವ್ ಆದ್ರೆ ಅದನ್ನ ಸಾಫ್ಟ್ ಅಫಿನಿಟಿ ಅಂತ ಕರಿತೀನಿ. ಏನೇ ಪಾಸಿಬಿಲಿಟೀಸ್ ಇಲ್ಲ ಅಂದ್ರೆ ಅದನ್ನ ನಾನು ಹಾರ್ಡ್ ಅಫಿನಿಟಿ ಅಂತ ಕರಿತೀನಿ. ಸೊ ನಿಮ್ ಮಲ್ಟಿ ಪ್ರೊಸೆಸರ್ ಶೆಡ್ಯೂಲಿಂಗ್ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಅಪ್ರೋಚಸ್. ದ ಫಸ್ಟ್ ಒನ್ ಇಸ್ ಅಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್, ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ as symmetric multi processing. And also in this particular concept there is a special topic called as processor affinity. Apart from this, the multiple processor simultaneous execute agಬೇಕಾದ್ರೆ you need to make sure that there is load balancing. That means ಪ್ರತಿ ಒಂದು ಪ್ರೊಸೆಸರ್ ಲೋಡ್ ಡಿಸ್ಟ್ರಿಬ್ಯೂಟ್ ಆಗಿರ್ಬೇಕು. ಅದರ ಅರ್ಥ ಏನು ಅಂದ್ರೆ, ಇಮ್ಯಾಜಿನ್ ಈಗ ನಿಮ್ಮ ಹತ್ರ 3 ಪ್ರೊಸೆಸರ್ ಇದೆ. ಪ್ರೊಸೆಸರ್ ಎ, ಪ್ರೊಸೆಸರ್ ಬಿ, ಪ್ರೊಸೆಸರ್ ಸಿ. ಪ್ರೊಸೆಸ್ ಎ ಕಂಪ್ಲೀಟ್ 10 ಪ್ರೊಸೆಸರ್ಸ್ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಪ್ರೊಸೆಸರ್ ಬಿ 10 ಪ್ರೊಸೆಸರ್ಸ್ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಪ್ರೊಸೆಸರ್ ಸಿ ಐಡಲ್ ಆಗಿ ಕೂತಿದೆ. ಪ್ರೊಸೆಸರ್ ಸಿ ಒಂದು ಪ್ರೊಸೆಸ್ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ. ದಿಸ್ ಇಸ್ ನಾಟ್ ಲೋಡ್ ಬ್ಯಾಲೆನ್ಸಿಂಗ್. ಅವಾಗ ಏನ್ ಮಾಡ್ತೀರಾ, ಪ್ರೊಸೆಸರ್ ಎ ಇಂದ ಒಂದು 3 ಪ್ರೊಸೆಸರ್ ತಗೋತೀನಿ, ಪ್ರೊಸೆಸರ್ ಬಿ ಇಂದ ಒಂದು 3 ಪ್ರೊಸೆಸರ್ ತಗೋತೀನಿ, 6 ಪ್ರೊಸೆಸರ್ಸ್ ನ ಪ್ರೊಸೆಸರ್ ಸಿ ಗೆ ಹಾಕ್ತೀನಿ. ಈಗ ಎ ಪ್ರೊಸೆಸರ್ ಅಲ್ಲಿ 7 ಇದೆ, ಬಿ ಪ್ರೊಸೆಸರ್ ಅಲ್ಲಿ 7 ಇದೆ, ಸಿ ಪ್ರೊಸೆಸರ್ ಅಲ್ಲಿ 6 ಪ್ರೊಸೆಸ್ ಇದೆ. ಇದನ್ನ ನಾನು ಲೋಡ್ ಬ್ಯಾಲೆನ್ಸಿಂಗ್ ಅಂತ ಕರಿತೀನಿ. ಯು ಆರ್ ಡಿಸ್ಟ್ರಿಬ್ಯೂಟಿಂಗ್ ದ ಲೋಡ್ evenly among multiple processors. This is what is called as load balancing. As you can see here, in symmetric multiprocessing system, workloads must be balanced among processor to fully utilize the benefits. ನಿಮ್ಗೆ ಕಂಪ್ಲೀಟ್ ಆಗಿ ಬೆನಿಫಿಟ್ಸ್ ಎಲ್ಲಾ ಪ್ರೊಸೆಸರ್ ಕಂಪ್ಲೀಟ್ ಆಗಿ ಯುಟಿಲೈಸ್ ಆಗ್ಬೇಕು ಅಂದ್ರೆ ನಿಮ್ ಎಲ್ಲಾ ಪ್ರೊಸೆಸರ್ಗೂ ಲೋಡ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ಬೇಕು. Load balancing attempts to keep the workload evenly distributed across all processor. Workload na even agi distribute ಮಾಡುತ್ತೆ across all processor. Load balancing is necessary on systems where each processor has its own private queue of eligible processes to execute. ಪ್ರತಿ ಒಂದು ಪ್ರೊಸೆಸಸ್ ಅದರದೇ ಆದಂತ ಪ್ರೈವೇಟ್ ಕ್ಯೂ ನ ಮೇಂಟೈನ್ ಮಾಡ್ತಿದ್ದಾಗ ಲೋಡ್ ಬ್ಯಾಲೆನ್ಸಿಂಗ್ ನ ನೀವು ಅಚೀವ್ ಮಾಡಲೇಬೇಕು ಅಂತ ಹೇಳ್ತಾನೆ. ಇಫ್ ಸಿಸ್ಟಮ್ಸ್ ಆಸ್ ಕಾಮನ್ ರನ್ ಕ್ಯೂ, ಕಾಮನ್ ಆಗಿ ರೆಡಿ ಕ್ಯೂ ಏನಾದ್ರು ಇದ್ರೆ ಅಂತ ಟೈಮಲ್ಲಿ ಏನ್ ಲೋಡ್ ಬ್ಯಾಲೆನ್ಸಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ದೆನ್ ಲೋಡ್ ಬ್ಯಾಲೆನ್ಸಿಂಗ್ ಇಸ್ ಅನ್ನೆಸೆಸರಿ. ಸೊ ಸಪೋಸ್ ಏನಾದ್ರು ಪ್ರೈವೇಟ್ ಕ್ಯೂ ನ ಪ್ರತಿಯೊಂದು ಪ್ರೊಸೆಸ್ ಮೇಂಟೈನ್ ಮಾಡ್ತಿದ್ರೆ ಅವಾಗ ಲೋಡ್ ಬ್ಯಾಲೆನ್ಸಿಂಗ್ ಇಸ್ ಮಸ್ಟ್ ಅಂತ ಹೇಳ್ತಾನೆ. ಲೋಡ್ ಬ್ಯಾಲೆನ್ಸಿಂಗ್ ನ ಮಾಡಬೇಕು ಅಂದ್ರೆ ದೇರ್ ಆರ್ 2 ಜನರಲ್ ಅಪ್ರೋಚಸ್. ದ ಫಸ್ಟ್ ಅಪ್ರೋಚ್ ಇಸ್ ಕಾಲ್ಡ್ as push migration and the second one is called as pull migration. ಪುಷ್ ಮೈಗ್ರೇಷನ್ ಅಂದ್ರೆ ಯಾವ ಪ್ರೊಸೆಸರ್ಗೆ ಹೆವಿ ಲೋಡ್ ಇರುತ್ತೆ ಅದು ಕಮ್ಮಿ ಲೋಡ್ ಇರುವಂತ ಪ್ರೊಸೆಸರ್ಗೆ ಪ್ರೋಸೆಸ್ ನ ಪುಷ್ ಮಾಡುತ್ತೆ. ಪುಲ್ ಅಂದ್ರೆ ಯಾವ ಪ್ರೊಸೆಸರ್ಗೆ ಕಮ್ಮಿ ಲೋಡ್ ಇರುತ್ತೆ ಅದೇ ಹೆವಿ ಲೋಡ್ ಇರುವಂತ ಪ್ರೊಸೆಸರ್ ಇಂದ ಪ್ರೊಸೆಸಸ್ ಗಳನ್ನ ಪುಲ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ as push and pull migration. As you can see here, push migration ಅಂದ್ರೆ a specific task periodically checks the load on each processor, and if it finds an imbalance,
then it evenly distributes the load by moving from overloaded to idle processor. ಸೊ ಒಂದು ಟಾಸ್ಕ್ ನ ರನ್ ಮಾಡ್ತಾ ಇರ್ತೀವಿ, ಆ ಟಾಸ್ಕ್ ಚೆಕ್ ಮಾಡ್ತಾ ಇರುತ್ತೆ ಎಲ್ಲಾ ಪ್ರೊಸೆಸರ್ ಇವನ್ಲಿ ಲೋಡ್ ಡಿಸ್ಟ್ರಿಬ್ಯೂಟ್ ಆಗಿದೆಯಾ ಅಂತ. ಇವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂದ್ರೆ ಹೆವಿ ಲೋಡೆಡ್ ಪ್ರೊಸೆಸರ್ ಇಂದ ಕೆಲವೊಂದು ಪ್ರೊಸೆಸರ್ ಗಳನ್ನ ಐಡಲ್ ಪ್ರೊಸೆಸರ್ ಗೆ ಮೂವ್ ಮಾಡ್ತೀವಿ. ಫುಲ್ ಮೈಗ್ರೇಷನ್ ಅಕರ್ಸ್ ವೆನ್ an idle processor will pull a waiting task from a busy processor. ಬಿಸಿ ಪ್ರೊಸೆಸರ್ ಅಲ್ಲಿ ಕಾಯ್ತಾ ಇರುವಂತ ಪ್ರೊಸೆಸರ್ ಗಳನ್ನ ನಿಮ್ಮ ಐಡಲ್ ಪ್ರೊಸೆಸರ್ ಗಳು ಮೂವ್ ಮಾಡ್ಕೊಳ್ಳುತ್ತೆ. So these are the two ways in which load balancing can happen. The first one is push migration and the second one is pull migration. So ಈ ಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್ ಅಂತ ಏನಿದೆ, ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಐ ಕ್ಯಾನ್ ಯೂಸ್ ಒನ್ ಮೋರ್ ಅಪ್ರೋಚ್. ದಟ್ ಪರ್ಟಿಕ್ಯುಲರ್ ಅಪ್ರೋಚ್ ಇಸ್ ಕಾಲ್ಡ್ ಸಿಮೆಟ್ರಿಕ್ ಮಲ್ಟಿ ಥ್ರೆಡಿಂಗ್. ಇದು ಯಾವ ರೀತಿ ಆಗುತ್ತೆ ಅಂದ್ರೆ, ನಿಮ್ದು ಸಿಸ್ಟಮ್ ಅಲ್ಲಿ ಮಲ್ಟಿಪಲ್ ಫಿಸಿಕಲ್ ಪ್ರೊಸೆಸರ್ಸ್ ಇರಲ್ಲ, ಒಂದೇ ಒಂದು ಪ್ರೊಸೆಸರ್ ಇರುತ್ತೆ ಫಿಸಿಕಲ್ ಪ್ರೊಸೆಸರ್. ಬಟ್ ಆ ಸಿಂಗಲ್ ಫಿಸಿಕಲ್ ಪ್ರೊಸೆಸರ್ ನ ಯು ವಿಲ್ ಬಿ ಡಿವೈಡಿಂಗ್ ಇಟ್ ಇಂಟು ಮಲ್ಟಿಪಲ್ ಲಾಜಿಕಲ್ ಪ್ರೊಸೆಸರ್. ಆ ಸಿಂಗಲ್ ಫಿಸಿಕಲ್ ಪ್ರೊಸೆಸರ್ ನ ನಾನು ಮಲ್ಟಿಪಲ್ ಲಾಜಿಕಲ್ ಪ್ರೊಸೆಸರ್ ಆಗಿ ಡಿವೈಡ್ ಮಾಡ್ಕೋತೀನಿ. ಸೊ ಅದನ್ನೇ ಇಲ್ಲಿ ಹೇಳಿರೋದು. ದ ಐಡಿಯಾ ಆಫ್ ಸಿಮೆಟ್ರಿಕ್ ಮಲ್ಟಿಪಲ್ ಪ್ರೊಸೆಸಿಂಗ್ ಇಸ್ ಟು ಕ್ರಿಯೇಟ್ ಮಲ್ಟಿಪಲ್ ಲಾಜಿಕಲ್ ಪ್ರೊಸೆಸರ್ ಆನ್ ಸೇಮ್ ಫಿಸಿಕಲ್ ಪ್ರೊಸೆಸರ್ by presenting a view of several logical processor to OS with only a single physical processor. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ಮಲ್ಟಿಪಲ್ ಫಿಸಿಕಲ್ ಪ್ರೊಸೆಸರ್ ಇದೆ ಅಂತಾನೆ ಫೀಲ್ ಬರ್ತಾ ಇರುತ್ತೆ, ಬಟ್ ಆಕ್ಚುಯಲ್ ಆಗಿ ಒಂದೇ ಒಂದು ಫಿಸಿಕಲ್ ಪ್ರೊಸೆಸರ್ ಇರುತ್ತೆ, ಅದನ್ನ ಮಲ್ಟಿಪಲ್ ಲಾಜಿಕಲ್ ಪ್ರೊಸೆಸರ್ ಗಳಾಗಿ ಸ್ಪ್ಲಿಟ್ ಮಾಡ್ಕೊಂಡಿರ್ತೀನಿ. ಸೊ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ನೋಡಿದಾಗ ಅದಕ್ಕೆ ಮಲ್ಟಿಪಲ್ ಲಾಜಿಕಲ್ ಪ್ರೊಸೆಸರ್, ಇಟ್ ಅಪಿಯರ್ಸ್ ಆಸ್ ಇಫ್ ದೇ ಆರ್ ಮಲ್ಟಿಪಲ್ ಫಿಸಿಕಲ್ ಪ್ರೊಸೆಸರ್ ತರ ಫೀಲ್ ಬರ್ತಾ ಇರುತ್ತೆ. ಪ್ರತಿಯೊಂದು ಲಾಜಿಕಲ್ ಪ್ರೊಸೆಸರ್ ಏನಿರುತ್ತೆ, ಇಟ್ ವಿಲ್ ಫಾಲೋ ಇಟ್ಸ್ ಓನ್ ಆರ್ಕಿಟೆಕ್ಚರ್ ಅಂಡ್ ಜನರಲ್ ಪರ್ಪಸ್ ರೆಜಿಸ್ಟರ್ಸ್. ಅದರದೇ ಆದಂತ ಆರ್ಕಿಟೆಕ್ಚರ್ ಮತ್ತೆ ಜನರಲ್ ಪರ್ಪಸ್ ಮಿಷಿನ್ ಮತ್ತೆ ಸ್ಟೇಟ್ ರಿಜಿಸ್ಟರ್ಸ್ ನ ಮೇಂಟೈನ್ ಮಾಡ್ತಾ ಇರ್ತವೆ. ಜೊತೆಗೆ ಪ್ರತಿಯೊಂದು ಲಾಜಿಕಲ್ ಪ್ರೊಸೆಸರ್ ಸಹ ಅದರದೇ ಅಂತ ಇಂಟರಪ್ಟ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ ನ ಯೂಸ್ ಮಾಡ್ತಾ ಇರ್ತವೆ. ವಾಟ್ ಯು ಮೀನ್ ಬೈ ಇಂಟರಪ್ಟ್ ಹ್ಯಾಂಡ್ಲಿಂಗ್? ಆ ಲಾಜಿಕಲ್ ಪ್ರೊಸೆಸರ್ ಏನಾದ್ರು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಪ್ರೊಸೆಸ್ ನ ಬೇರೆ ಇನ್ನೊಂದು ಪ್ರೊಸೆಸ್ ಇಂದ ರಿಕ್ವೆಸ್ಟ್ ಬಂತು ಅಂದಾಗ ಕರೆಂಟ್ಲಿ ಎಕ್ಸಿಕ್ಯೂಟಿಂಗ್ ಪ್ರೊಸೆಸ್ ನ ನಿನ್ಸಿ ಆ ಪ್ರೊಸೆಸ್ ಇಂಟರಪ್ಟ್ ಸರ್ವಿಸ್ ರೂಟೀನ್ ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಅದನ್ನ ಇಂಟರಪ್ಟ್ ಹ್ಯಾಂಡ್ಲಿಂಗ್ ಅಂತ ಕರೀತಾರೆ. ಪ್ರತಿಯೊಂದು ಲಾಜಿಕಲ್ ಪ್ರೊಸೆಸರ್ ಸಹ ಅದರದೇ ಆದಂತ ಇಂಟರಪ್ಟ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ ಹಿಯರ್ ಯು ಆರ್ ಪ್ರೊವೈಡಿಂಗ್ ಎ ಫೀಲ್ ಆಫ್ ಮಲ್ಟಿಪಲ್ physical processor, but in real there is no multiple physical processor. There is a single physical processor which will be split into multiple logical processor. So aವಾಗ OS ಗೆ ಆ ಮಲ್ಟಿಪಲ್ ಲಾಜಿಕಲ್ ಪ್ರೊಸೆಸರ್ ಮಲ್ಟಿಪಲ್ ಫಿಸಿಕಲ್ ಪ್ರೊಸೆಸರ್ ತರ ಫೀಲ್ ಬರ್ತಾ ಇರುತ್ತೆ. ಸೊ ಪ್ರತಿಯೊಂದು ಲಾಜಿಕಲ್ ಪ್ರೊಸೆಸರ್ಗೂ ಅದರದೇ ಆದಂತ ಆರ್ಕಿಟೆಕ್ಚರ್, ಅದರದೇ ಆದಂತ ಜನರಲ್ ಪರ್ಪಸ್ ರೆಜಿಸ್ಟರ್ಸ್ ನ ಮೇಂಟೈನ್ ಮಾಡ್ಕೊಂಡಿರುತ್ತೆ. ಜೊತೆಗೆ ಪ್ರತಿಯೊಂದು ಲಾಜಿಕಲ್ ಪ್ರೊಸೆಸರ್ ಅದರದೇ ಆದಂತ ಇಂಟರಪ್ಟ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ಸ್ ನ ಯೂಸ್ ಮಾಡ್ತಾ ಇರುತ್ತೆ. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್ ಡಯಾಗ್ರಾಮ್ ಅಲ್ಲಿ ನೋಡೋ ಪ್ರಕಾರ ಈಚ್ ಲಾಜಿಕಲ್ ಪ್ರೊಸೆಸರ್ ವಿಲ್ ಶೇರ್ ದ ರಿಸೋರ್ಸಸ್ ಕ್ಯಾಶ್, ಮೆಮೊರಿ ಅಂಡ್ ಬಸಸ್ ಆಫ್ ಎ ಫಿಸಿಕಲ್ ಪ್ರೊಸೆಸರ್. ಆಬ್ವಿಯಸ್ಲಿ ತಾನೆ, ಬಿಕಾಸ್ ನೀವು ಲಾಜಿಕಲ್ ಪ್ರೊಸೆಸರ್ ಗಳನ್ನ ಏನ್ ಕ್ರಿಯೇಟ್ ಮಾಡಿದೀರಾ, ದಟ್ ಈಸ್ ಫ್ರಮ್ ಎ ಸಿಂಗಲ್ ಫಿಸಿಕಲ್ ಪ್ರೊಸೆಸರ್ ಇಂದಾನೆ ಮಲ್ಟಿಪಲ್ ಲಾಜಿಕಲ್ ಪ್ರೊಸೆಸರ್ ಗಳನ್ನ ನಾನು ಕ್ರಿಯೇಟ್ ಮಾಡಿರೋದು. ಸೊ ಆ ಸಿಂಗಲ್ ಫಿಸಿಕಲ್ ಪ್ರೊಸೆಸರ್ ಇರುವಂತ ಕ್ಯಾಶ್, ಮೆಮೊರಿ, ಬಸಸ್ ನ ಈ ಮಲ್ಟಿಪಲ್ ಲಾಜಿಕಲ್ ಪ್ರೊಸೆಸರ್ ಗಳು ಯೂಸ್ ಮಾಡ್ತಾ ಇದ್ದಾರೆ. ಆಸ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್, ಎ ಸಿಂಗಲ್ ಫಿಸಿಕಲ್ ಪ್ರೊಸೆಸ್ ನ ಎರಡು ಲಾಜಿಕಲ್ ಸಿಪಿಯು ಆಗಿ ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಫಿಗರ್ ಶೋಸ್ ಟಿಪಿಕಲ್ symmetric multi-processing architecture with two physical processors each having two logical processor. ಪ್ರತಿಯೊಂದು ಫಿಸಿಕಲ್ ಪ್ರೊಸೆಸರ್ ಒಳಗೆ ಎರಡು ಲಾಜಿಕಲ್ ಪ್ರೊಸೆಸರ್ ಇದೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಯೂಸ್ ಸಿಮೆಟ್ರಿಕ್ ಮಲ್ಟಿಥ್ರೆಡಿಂಗ್ ಕಾನ್ಸೆಪ್ಟ್ ನ ಯಾವ ರೀತಿ ಯೂಸ್ ಮಾಡಬಹುದು ಅಂತ. ಸೊ ದಿಸ್ ಕಂಪ್ಲೀಟ್ಸ್ ದ ಟಾಪಿಕ್ ಮಲ್ಟಿಪಲ್ ಪ್ರೊಸೆಸರ್ ಶೆಡ್ಯೂಲಿಂಗ್ ಕಂಪ್ಲೀಟ್ ಆಯ್ತು ಈಗ. ಸೊ ನಾವು ವಿ ಕಂಪ್ಲೀಟೆಡ್ 3 ಟಾಪಿಕ್ಸ್, 3 ಟಾಪಿಕ್ಸ್ ನ ಕಂಪ್ಲೀಟ್ ಮಾಡಿದ್ವಿ. ಫಸ್ಟ್ ಟಾಪಿಕ್ ಬಂದು multi-level queue scheduling. The first topic we completed in this presentation session is multi-level queue scheduling. Denu anta helidine, ready queue na separate queues ಆಗಿ split ಮಾಡಿ ಒಂದೊಂದು queueಗೂ set of processes ನ allocate ಮಾಡಿ ಮಾಡೋದು, ಅದು complete process ಹೇಳಿದೀನಿ. Next we saw multi-level feedback queue scheduling in which we are moving processes from one queue to another queue.
ದೆನ್ ವಿ ಸಾ ಮಲ್ಟಿಪಲ್ ಪ್ರೊಸೆಸ್ ಶೆಡ್ಯೂಲಿಂಗ್. ಅಲ್ಲಿ ನಿಮ್ಗೆ 4 ಸಬ್ ಟಾಪಿಕ್ ಇತ್ತು. ಫಸ್ಟ್ ಅಪ್ರೋಚಸ್, ಅಸಿಮೆಟ್ರಿಕ್ ಮತ್ತೆ ಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್. ನೆಕ್ಸ್ಟ್ ಪ್ರೊಸೆಸರ್ ಅಫಿನಿಟಿ ಅಂದ್ರೇನು, ಲೋಡ್ ಬ್ಯಾಲೆನ್ಸಿಂಗ್ ಅಂದ್ರೇನು, ಸಿಮೆಟ್ರಿಕ್ ಮಲ್ಟಿ ಥ್ರೆಡಿಂಗ್ ಅಂದ್ರೇನು. ಇಷ್ಟು ಸಬ್ ಟಾಪಿಕ್ಸ್ ಗಳು ಇಟ್ ಕಮ್ಸ್ ಅಂಡರ್ ದ ಮೇನ್ ಟಾಪಿಕ್ ಮಲ್ಟಿಪಲ್ ಪ್ರೊಸೆಸರ್ ಶೆಡ್ಯೂಲಿಂಗ್. ನೌ ವಿ ಶಲ್ ಲುಕ್ ಇನ್ ಟು ದ next topic, and also it is the last topic of this presentation session, and also it will complete the process scheduling main topic enitto adu complete agutte. So last topic bandu thread scheduling. Enu actual agi thread scheduling andre anta detail agi iga observe madu. So in order to understand this particular topic called as thread scheduling, first you need to understand what do you mean by user level threads and kernel threads. ಆಕ್ಚುಲಿ ನಾವು ಏನ್ ಪ್ರೋಗ್ರಾಮ್ ಬರೀಬೇಕಾದ್ರೆ ನಾವು ಕ್ರಿಯೇಟ್ ಮಾಡ್ತೀವಲ್ಲ ಥ್ರೆಡ್ಸ್, ಆ ಥ್ರೆಡ್ಸ್ ನಾನು ಯೂಸರ್ ಲೆವೆಲ್ ಥ್ರೆಡ್ಸ್ ಅಂತ ಕರಿತೀನಿ. ನೀವು ಜಾವಾದಲ್ಲಿ ನೋಡಿದಂಗೆ ಒಂದು ನಾರ್ಮಲ್ ಕ್ಲಾಸ್ ನ ಥ್ರೆಡ್ ಕ್ಲಾಸ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಎಕ್ಸ್ಚೇಂಜ್ ಥ್ರೆಡ್ ಅಂತ ಬರೀತಿದ್ರಿ. ಸೊ ಅದು ಯೂಸರ್ ಲೆವೆಲ್ ಥ್ರೆಡ್ಸ್. ಈ ಯೂಸರ್ ಲೆವೆಲ್ ಥ್ರೆಡ್ಸ್ ಏನಿದೆ, ದೇ ಕೆನಾಟ್ ಡೈರೆಕ್ಟ್ಲಿ ಎಕ್ಸಿಕ್ಯೂಟ್ ಇನ್ ದ CPU. ಈ ಯೂಸರ್ ಲೆವೆಲ್ ಥ್ರೆಡ್ಸ್ ಏನಿದೆ, ದಟ್ ನೀಡ್ಸ್ ಟು ಬಿ ಫಸ್ಟ್ ಮ್ಯಾಪ್ಡ್ ಆನ್ ಟು ಕರ್ನಲ್ ಥ್ರೆಡ್ಸ್. ಆ ಥ್ರೆಡ್ಸ್ ನ ನಾನು ಕರ್ನಲ್ ಥ್ರೆಡ್ಸ್ ಗೆ ಮ್ಯಾಪ್ ಮಾಡಬೇಕು. ಅದಾದ್ಮೇಲೆ ಆ ಕರ್ನಲ್ ಥ್ರೆಡ್ಸ್ ಎಕ್ಸಿಕ್ಯೂಟ್ ಆಗ್ಬೇಕಿತ್ತು. ಸೊ ಅದನ್ನೇ ಇಲ್ಲಿ ಹೇಳಿರೋದು, ಯೂಸರ್ ಲೆವೆಲ್ ಥ್ರೆಡ್ಸ್ ಆರ್ ಮ್ಯಾನೇಜ್ ಬೈ ಥ್ರೆಡ್ ಲೈಬ್ರರಿ ಅಂಡ್ ಕರ್ನಲ್ ಇಸ್ ಅನ್ಅವೇರ್ ಆಫ್ ದಮ್. ನಿಮ್ ಕರ್ನಲ್ ಏನಿರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಏನಿರುತ್ತೆ, ಅವಕ್ಕೆ ಗೊತ್ತಿರಲ್ಲ ನೀವು ಯೂಸರ್ ಲೆವೆಲ್ ಥ್ರೆಡ್ಸ್ ಯಾವ್ದು ಕ್ರಿಯೇಟ್ ಮಾಡ್ತಾ ಇದೀರಾ ಏನು ಅಂತ. ಟು ರನ್ ಆನ್ ಎ CPU, ಯೂಸರ್ ಲೆವೆಲ್ ಥ್ರೆಡ್ಸ್ ಏನೋ CPU ಅಲ್ಲಿ ರನ್ ಆಗ್ಬೇಕು ಅಂದ್ರೆ ದಿಸ್ ಯೂಸರ್ ಲೆವೆಲ್ ಥ್ರೆಡ್ಸ್ ಮಸ್ಟ್ ಬಿ ಮ್ಯಾಪ್ಡ್ ಆನ್ ಟು ಅಸೋಸಿಯೇಟೆಡ್ ಕರ್ನಲ್ ಲೆವೆಲ್ ಥ್ರೆಡ್ಸ್. ಯೂಸರ್ ಲೆವೆಲ್ ಥ್ರೆಡ್ಸ್ ನ ಕರ್ನಲ್ ಲೆವೆಲ್ ಥ್ರೆಡ್ಸ್ ಗೆ ಮ್ಯಾಪ್ ಮಾಡಿದಾಗ ಮಾತ್ರ ಅದು ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಈ ಕರ್ನಲ್ ಲೆವೆಲ್ ಥ್ರೆಡ್ಸ್ ನ ನಾನು ಲೈಟ್ ವೈಟ್ ಪ್ರೋಸೆಸ್ ಅಂತಾನು ಸಹ ಕರಿಬಹುದು. ಸೊ ಈ ತರ ಮ್ಯಾಪಿಂಗ್ ಆಗ್ಬೇಕಾದ್ರೆ ಸೊ ಯೂಸರ್ ಲೆವೆಲ್ ಥ್ರೆಡ್ಸ್ ಕರ್ನಲ್ ಲೆವೆಲ್ ಥ್ರೆಡ್ಸ್ ಮ್ಯಾಪ್ ಆಗ್ಬೇಕು, ಆಮೇಲೆ ಕರ್ನಲ್ ಲೆವೆಲ್ ಥ್ರೆಡ್ಸ್ CPU ಅಲ್ಲಿ ಎಕ್ಸಿಕ್ಯೂಟ್ ಆಗ್ಬೇಕು. ಸೊ 3 ಪ್ರೋಸೆಸ್ ಇದೆ. ಆ 3 ಪ್ರೋಸೆಸ್ ಅಲ್ಲಿ 2 ಪ್ರೋಸೆಸ್ ಆಕ್ಚುಲಿ, ಮ್ಯಾಪಿಂಗ್ ಆಫ್ ಯೂಸರ್ ಲೆವೆಲ್ ಥ್ರೆಡ್ಸ್ ಟು ಕರ್ನಲ್ ಲೆವೆಲ್ ಥ್ರೆಡ್ಸ್, ಎಕ್ಸಿಕ್ಯೂಷನ್ ಆಫ್ ಕರ್ನಲ್ ಲೆವೆಲ್ ಥ್ರೆಡ್ಸ್ ಇನ್ CPU. ಸೊ ಇದೆರಡು ಆಕ್ಟಿವಿಟಿ ಆಗ್ಬೇಕಾದ್ರೆ ದೇರ್ ಆರ್ 2 ಸ್ಕೋಪ್ಸ್ ಯು ನೀಡ್ ಟು ಫಾಲೋ. ಸೊ ಅದನ್ನ ಕಂಟೆನ್ಷನ್ ಸ್ಕೋಪ್ ಅಂತ ಕರೀತಾರೆ. ಮೊದಲನೇ ಸ್ಕೋಪ್ ನ ಪ್ರೋಸೆಸ್ ಕಂಟೆನ್ಷನ್ ಸ್ಕೋಪ್ ಅಥವಾ PCS ಅಂತ ಕರೀತಾರೆ. ಸೆಕೆಂಡ್ ಟೈಪ್ ಆಫ್ ಸ್ಕೋಪ್ ನ ಸಿಸ್ಟಮ್ ಕಂಟೆನ್ಷನ್ ಸ್ಕೋಪ್ ಅಂತ ಕರೀತಾರೆ. ಸೊ ಇದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆಕ್ಚುಲ್ ಆಗಿ ಪ್ರೋಸೆಸ್ ಕಂಟೆನ್ಷನ್ ಸ್ಕೋಪ್ ಅಂದ್ರೆ ವೆನ್ ಯು ಆರ್ ಇಂಪ್ಲಿಮೆಂಟಿಂಗ್ ಮೆನಿ ಟು ಒನ್ ಮಾಡೆಲ್, ದಟ್ ಮೀನ್ಸ್ ಮೆನಿ ಯೂಸರ್ ಲೆವೆಲ್ ಥ್ರೆಡ್ಸ್ ನ ಸಿಂಗಲ್ ಕರ್ನಲ್ ಲೆವೆಲ್ ಥ್ರೆಡ್ ಗೆ ಮ್ಯಾಪ್ ಮಾಡಿದ್ರೆ, ಅಥವಾ ಮೆನಿ ಟು ಮೆನಿ ಮಾಡೆಲ್, ಮೆನಿ ಯೂಸರ್ ಲೆವೆಲ್ ಥ್ರೆಡ್ಸ್ ನ ಮೆನಿ ಕರ್ನಲ್ ಲೆವೆಲ್ ಥ್ರೆಡ್ಸ್ ಗೆ ಮ್ಯಾಪ್ ಮಾಡಿದಾಗ ದೆನ್ ಯುವರ್ ಮ್ಯಾಪಿಂಗ್ ಏನಾಗುತ್ತೆ, ಅವಾಗ ಪ್ರೋಸೆಸ್ ಕಂಟೆನ್ಷನ್ ಸ್ಕೋಪ್ ಅಂತ ಕರಿತೀನಿ. ಬಿಕಾಸ್ ಯಾವುದು ಕರ್ನಲ್ ಲೆವೆಲ್ ಥ್ರೆಡ್ಸ್ ಅವೈಲೇಬಲ್ ಇರುತ್ತೆ ಅದ್ರ ಬೇಸಿಸ್ ಮೇಲೆ ನಾ ಯೂಸರ್ ಲೆವೆಲ್ ಥ್ರೆಡ್ಸ್ ನ ಮ್ಯಾಪ್ ಮಾಡಬಹುದು. ಬಿಕಾಸ್ ಕೆಲವೊಂದ್ಸಲ ಎಲ್ಲಾ ಯೂಸರ್ ಲೆವೆಲ್ ಥ್ರೆಡ್ಸ್ಗೂ ಕರ್ನಲ್ ಲೆವೆಲ್ ಥ್ರೆಡ್ಸ್ ಅಥವಾ ಲೈಟ್ ವೈಟ್ ಪ್ರೋಸೆಸ್ ಗಳು ಸಿಗೋದಿಲ್ಲ ಮ್ಯಾಪ್ ಆಗಕ್ಕೆ. ಅವಾಗ ಯಾವ ಯೂಸರ್ ಲೆವೆಲ್ ಥ್ರೆಡ್ಸ್ ಮಾತ್ರ ಮ್ಯಾಪ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡಕ್ಕೆ ಯು ಆರ್ ಯೂಸಿಂಗ್ ಎ ಸ್ಕೋಪ್ ಕಾಲ್ಡ್ ಅಸ್ ಪ್ರೋಸೆಸ್ ಕಂಟೆನ್ಷನ್ ಸ್ಕೋಪ್ ಅಂತ ಕರೀತಾರೆ. ಈ ಪ್ರೋಸೆಸ್ ಕಂಟೆನ್ಷನ್ ಸ್ಕೋಪ್ ಮಾಡ್ಬೇಕಾದ್ರೆ ಸೇಮ್ ಪ್ರೋಸೆಸ್ ಗೆ ಬಿಲಾಂಗ್ ಆಗುವಂತ ಯೂಸರ್ ಲೆವೆಲ್ ಥ್ರೆಡ್ಸ್ ನೇ ಕರ್ನಲ್ ಲೆವೆಲ್ ಥ್ರೆಡ್ ಗೆ ಮ್ಯಾಪ್ ಮಾಡೋದು. ನಾನು ಯಾವುದೋ ಒಂದು ಪ್ರೋಸೆಸ್ ಎ ಅಂತ ಇದೆ, ಅಲ್ಲಿ 5 ಯೂಸರ್ ಲೆವೆಲ್ ಥ್ರೆಡ್ ಇದೆ. ಆ 5 ಯೂಸರ್ ಲೆವೆಲ್ ಥ್ರೆಡ್ ನ ಕರ್ನಲ್ ಲೆವೆಲ್ ಥ್ರೆಡ್ ಗೆ ಮ್ಯಾಪ್ ಮಾಡ್ಬೇಕಾದ್ರೆ ಐ ಆಮ್ ಯೂಸಿಂಗ್ ಎ ಟೆಕ್ನಿಕ್ ಕಾಲ್ಡ್ ಅಸ್ ಪ್ರೋಸೆಸ್ ಕಂಟೆನ್ಷನ್ ಸ್ಕೋಪ್ ಅಂತ ಕರೀತಾರೆ. ಆ ಟೆಕ್ನಿಕ್ ನ ಯೂಸ್ ಮಾಡ್ತೀನಿ. ಯೂಶಲ್ ಆಗಿ ಮ್ಯಾಪಿಂಗ್ ಯಾವ ರೀತಿ ಆಗುತ್ತೆ ಅಂದ್ರೆ ಬೇಸ್ಡ್ ಆನ್ ಪ್ರಿಯಾರಿಟಿ, ಯಾವ ಥ್ರೆಡ್ ಗೆ ಹೈಯೆಸ್ಟ್ ಪ್ರಿಯಾರಿಟಿ ಇದೆ ಆ ಥ್ರೆಡ್ ನ ನಾನು ಫಸ್ಟ್ ಕರ್ನಲ್ ಲೆವೆಲ್ ಥ್ರೆಡ್ ಗೆ ಮ್ಯಾಪ್ ಮಾಡ್ಕೊತೀನಿ. ಸಿಸ್ಟಮ್ ಕಂಟೆನ್ಷನ್ ಸ್ಕೋಪ್ ಅಂದ್ರೆ ಏನು ಅಂದ್ರೆ ಈ ಕರ್ನಲ್ ಲೆವೆಲ್ ಥ್ರೆಡ್ಸ್ ಮ್ಯಾಪ್ ಆದ್ಮೇಲೆ ಯಾವ ಕರ್ನಲ್ ಲೆವೆಲ್ ಥ್ರೆಡ್ CPU ಅಲ್ಲಿ ಎಕ್ಸಿಕ್ಯೂಟ್ ಆಗ್ಬೇಕು ಆ ಶೆಡ್ಯೂಲಿಂಗ್ ನ ಮಾಡ್ಬೇಕು ಅಂದ್ರೆ ಯು ಆರ್ ಯೂಸಿಂಗ್ ಎ ಟೆಕ್ನಿಕ್ ಕಾಲ್ಡ್ ಸಿಸ್ಟಮ್ ಕಂಟೆನ್ಷನ್ ಸ್ಕೋಪ್. ಆ ಸಿಸ್ಟಮ್ ಕಂಟೆನ್ಷನ್ ಸ್ಕೋಪ್ ಅಂತ ಟೆಕ್ನಿಕ್ ಮೇಲೆ ಯಾವ ಕರ್ನಲ್ ಲೆವೆಲ್ ಥ್ರೆಡ್ CPU ಅಲ್ಲಿ ಎಕ್ಸಿಕ್ಯೂಟ್ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಸೊ ಇದ್ರದ್ದು ಥ್ರೆಡ್ ಶೆಡ್ಯೂಲಿಂಗ್ ಎಕ್ಸ್ಟೆನ್ಷನ್ ಪಿ ಥ್ರೆಡ್ ಶೆಡ್ಯೂಲಿಂಗ್. ನಿಮ್ ಯೂನಿಕ್ಸ್ ಅಥವಾ ಪೋಸಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಏನಿತ್ತು ಅಲ್ಲಿ ಪಿ ಥ್ರೆಡ್ ಅಂತ ಒಂದು API ಪ್ರೊವೈಡ್ ಮಾಡ್ತಾರೆ. ಈ ಪಿ ಥ್ರೆಡ್ ಅನ್ನೋ API ಮುಖಾಂತರ ನಾನು ಏನೀಗ ಕಂಟೆನ್ಷನ್ ಸ್ಕೋಪ್ ಹೇಳಿದೆ, ಪ್ರೋಸೆಸ್ ಕಂಟೆನ್ಷನ್ ಸ್ಕೋಪ್ ಮತ್ತೆ ಸಿಸ್ಟಮ್ ಕಂಟೆನ್ಷನ್ ಸ್ಕೋಪ್, ಅದನ್ನ ನೀವು ಮ್ಯಾನ್ಯುಯಲ್ ಆಗಿ ಸೆಟ್ ಮಾಡ್ಕೋಬಹುದು. ಸೊ ಏನಾದ್ರು ಪ್ರಿಯಾರಿಟಿಗಳು ಕೊಟ್ಟು ಸೆಟ್ ಮಾಡ್ಕೋಬಹುದು. ಪ್ರೋಸೆಸ್ ಕಂಟೆನ್ಷನ್ ಸ್ಕೋಪ್ ಅಂದ್ರೆ ಯೂಸರ್ ಲೆವೆಲ್ ಥ್ರೆಡ್ಸ್ ನ ಕರ್ನಲ್ ಲೆವೆಲ್ ಥ್ರೆಡ್ಸ್ ಗೆ ಮ್ಯಾಪ್ ಮಾಡೋದನ್ನ ಪ್ರೋಸೆಸ್ ಕಂಟೆನ್ಷನ್ ಸ್ಕೋಪ್ ಅಂತ ಕರಿತೀನಿ. ಸಿಸ್ಟಮ್ ಕಂಟೆನ್ಷನ್ ಸ್ಕೋಪ್ ಅಂದ್ರೆ ಕರ್ನಲ್ ಲೆವೆಲ್ ಥ್ರೆಡ್ಸ್ ನ CPU ಗೆ ಅಸೈನ್ ಮಾಡೋದನ್ನ ಸಿಸ್ಟಮ್ ಕಂಟೆನ್ಷನ್ ಸ್ಕೋಪ್ ಅಂತ ಕರಿತೀನಿ. ಈ ಪಿ ಥ್ರೆಡ್ ಅಂತ ಏನ್ API ಇದೆ ಅದು ನಿಮ್ಗೆ ಎರಡು ಇದನ್ನ ಪ್ರೊವೈಡ್ ಮಾಡುತ್ತೆ, ಫಂಕ್ಷನ್ಸ್ ಗಳನ್ನ ಪ್ರೊವೈಡ್ ಮಾಡುತ್ತೆ. ಆ ಫಂಕ್ಷನ್ಸ್ ಯೂಸ್ ಮಾಡಿ ಸ್ಕೋಪ್ ನ ನೀವು ಸೆಟ್ ಮಾಡ್ಕೋಬಹುದು, ಇಲ್ಲ ಗೆಟ್ ಟು ಮಾಡಬಹುದು. ಏನ್ ಸ್ಕೋಪ್ ನ ಸೆಟ್ ಮಾಡಿದಿರ ಅದನ್ನ ಗೆಟ್ ಟು ಮಾಡಬಹುದು. ಯು ಕ್ಯಾನ್ ಸೆಟ್ ದ ಸ್ಕೋಪ್ ಫಾರ್ ದ ಪ್ರೋಸೆಸ್. ಸೊ ಪ್ರೋಸೆಸ್ ಗೂ ಸೆಟ್ ಮಾಡಬಹುದು ಕಂಟೆನ್ಷನ್ ಸ್ಕೋಪ್ ನ, ಅಥವಾ ಸಿಸ್ಟಮ್ ಕಂಟೆನ್ಷನ್ ಸ್ಕೋಪ್ ನ ಸೆಟ್ ಮಾಡಬಹುದು.
So this is what you need to remember with respect to p-thread scheduling. So this is a small topic with respect to thread scheduling. So this completes all the 4 topics of this particular presentation session. So the first topic we covered is multi-level queue scheduling. ಅದು ಒಂದು ರೆಡಿ ಕ್ಯೂನ ಯಾವ ರೀತಿ ಮಲ್ಟಿಪಲ್ ಕ್ಯೂಸ್ಗೆ ಸ್ಪ್ಲಿಟ್ ಮಾಡಿಕೊಂಡು ಒಂದೊಂದು ಸಪರೇಟ್ ಕ್ಯೂ ಅಲ್ಲಿ ಡಿಫ್ರೆಂಟ್ ಸೆಟ್ ಆಫ್ ಪ್ರೊಸೆಸಸ್ ನ ಮೇಂಟೈನ್ ಮಾಡ್ತಾರೆ. ಈ ಪ್ರೊಸೆಸಸ್ ಗಳಿಗೆ ಹೈಯೆಸ್ಟ್ ಪ್ರಿಯಾರಿಟಿ ಇದೆ, ಇಲ್ಲಿರುವಂತ ಪ್ರೊಸೆಸ್ಗೆ ಲೋಯೆಸ್ಟ್ ಪ್ರಿಯಾರಿಟಿ. ಈ ಪ್ರೊಸೆಸ್ ಏನಾದ್ರು ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ಇಂಟರಾಕ್ಟಿವ್ ಪ್ರೊಸೆಸ್ ಎಂಟರ್ ಆದ್ರೆ ಅವಾಗ ಪ್ರಿಯಂಪ್ಷನ್ ಆಗುತ್ತೆ. ಈ ಪ್ರೊಸೆಸ್ ನ ಸಿಪಿಯು ಇಂದ ರಿಮೂವ್ ಮಾಡಿ ಇಂಟರಾಕ್ಟಿವ್ ಪ್ರೊಸೆಸ್ ನ ಎಕ್ಸಿಕ್ಯೂಟ್ ಮಾಡ್ತೇನೆ. ಸೊ ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲಿಂಗ್ ಅಂದ್ರೆ ಒಂದು ಪ್ರೊಸೆಸ್ ನ ಕ್ಯೂಗಳು ಒಂದು ಕ್ಯೂ ಇಂದ ಇನ್ನೊಂದು ಕ್ಯೂಗೆ ಮೂವ್ ಮಾಡೋದು. ಏನಕ್ಕೆ ಅಂದ್ರೆ ಸಿಪಿಯು ಬಸ್ಟ್ ಟೈಮ್ ಮೇಲೆ ಮೂವ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ರೊಸೆಸ್ಗೆ ತುಂಬಾ ಸಿಪಿಯು ಟೈಮ್ ವೇಸ್ಟ್ ಮಾಡ್ತಿತ್ತು ಅಂದ್ರೆ ಅದನ್ನ ಹೈಯರ್ ಪ್ರಿಯಾರಿಟಿ ಇಂದ ಲೋವರ್ ಪ್ರಿಯಾರಿಟಿ ಮೂವ್ ಮಾಡ್ತೀವಿ. ಅದೇ ರೀತಿ ಯಾವ್ದೋ ಒಂದು ಪ್ರೊಸೆಸ್ ತುಂಬಾನೇ ಜಾಸ್ತಿ ಟೈಮ್ ಲೋವರ್ ಪ್ರಿಯಾರಿಟಿ ಕ್ಯೂ ಅಲ್ಲಿ ವೇಟ್ ಮಾಡ್ತಿತ್ತು ಅಂದ್ರೆ ಅದನ್ನ ಹೈಯರ್ ಪ್ರಿಯಾರಿಟಿ ಕ್ಯೂಗೆ ಮೂವ್ ಮಾಡಬಹುದು. ಸೊ ಅದನ್ನ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೆ. Q0, Q1, Q2 ಅಂತ 3 ಕ್ಯೂ ತಗೊಂಡು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಮಲ್ಟಿಪಲ್ ಪ್ರೊಸೆಸರ್ ಶೆಡ್ಯೂಲಿಂಗ್ ಅಲ್ಲಿ ಎರಡು ಅಪ್ರೋಚಸ್ ಯಾವುದು, ಸಿಮೆಟ್ರಿಕ್, ಅಸಿಮೆಟ್ರಿಕ್. ಅಸಿಮೆಟ್ರಿಕ್ ಅಲ್ಲಿ ಮಾಸ್ಟರ್ ಸ್ಲೇವ್ ರಿಲೇಶನ್ಶಿಪ್, ಇಲ್ಲಿ ಎಲ್ಲ ಇಂಡಿವಿಜುವಲ್ ಆಗಿ ಆಕ್ಟ್ ಮಾಡ್ತಾರೆ. ಪ್ರೊಸೆಸರ್ ಅಫಿನಿಟಿ ಅಂದ್ರೆ ಏನು, ಅದರಲ್ಲಿ ಎರಡು ಅಫಿನಿಟಿ, ಹಾರ್ಡ್ ಸಾರ್ಟ್ ಅಫಿನಿಟಿ ಅಂದ್ರೆ ಏನು, ಹಾರ್ಡ್ ಅಫಿನಿಟಿ ಅಂದ್ರೆ ಲೋಡ್ ಬ್ಯಾಲೆನ್ಸಿಂಗ್, ಎರಡು ತರ ಲೋಡ್ ಬ್ಯಾಲೆನ್ಸಿಂಗ್, ಪುಶ್ ಮೈಗ್ರೇಷನ್, ಪುಲ್ ಮೈಗ್ರೇಷನ್. ಸಿಮೆಟ್ರಿಕ್ ಮಲ್ಟಿಥ್ರೆಡಿಂಗ್, ಒಂದು ಸಿಂಗಲ್ ಫಿಸಿಕಲ್ ಪ್ರೊಸೆಸರ್ ಇರುತ್ತೆ ಬಟ್ ಮಲ್ಟಿಪಲ್ ಲಾಜಿಕಲ್ ಪ್ರೊಸೆಸರ್ ಗಳನ್ನ ಕ್ರಿಯೇಟ್ ಮಾಡ್ಕೋತೀವಿ. ಲಾಸ್ಟ್ ಟಾಪಿಕ್ ವಿ ಕವರ್ಡ್ ಇಸ್ ಥ್ರೆಡ್ ಶೆಡ್ಯೂಲಿಂಗ್. So this completes all the topics with respect to the main topic, which is process scheduling. So with respect to process scheduling, I have done 5 presentation sessions. So you need to watch all the 5 presentation sessions. This is my 5th presentation session with respect to process scheduling. So especially problems are very important. So it is somewhat tricky problems, but if you watch all the presentation session, all 5 presentation session carefully, then you can easily solve the problems, and also they are very much interesting. So watch all your presentation session. If you are getting any doubts with respect to any topics, you can call or ping me. Thank you.